ನನ್ನ ಹೆಸರು ರೇವಣ್ ಸಿದ್ದಯ್ಯ. ಸುಮಾರು 35 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಉನ್ನತ ಮಟ್ಟದ ಹುದ್ದೆಯಾದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪದವಿಯಲ್ಲಿ ನಿವೃತ್ತನಾದೆ ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲಿ. ನನ್ನ ಕತೆ ಪ್ರಾರಂಭವಾಗೋದು ಕರ್ನಾಟಕದ ತುಮಕೂರು ಜಿಲ್ಲೆಯ ಕೊನೆಯ ಹಳ್ಳಿ ನಂದಿಹಳ್ಳಿ ಅಂತ ಹೇಳಿ, ತುಮಕೂರಿನಿಂದ 9 ಮೈಲಿಗಳ ದೂರದಲ್ಲಿ ಇರ್ತಕ್ಕಂಥದ್ದು, ಬೆಂಗಳೂರು ಜಿಲ್ಲೆಗೆ ಬಾರ್ಡರಲ್ಲಿ. ನಮ್ಮೂರು ಬಹಳ ರಮಣೀಯವಾದ ಒಂದು ಪ್ರದೇಶದಲ್ಲಿ ಇದೆ. ಅದು ಇದಕ್ಕಿಂತ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ನ್ಯಾಷನಲ್ ಹೈವೇ ಎದುರಿಗೆ 2 ಒಳ್ಳೆಯ ಕೆರೆಗಳು, ಸುತ್ತಲೂ ಸುಮಾರು ಒಂದು ಉಂಗುರದ ಆಕಾರದಲ್ಲಿ ಬೆಟ್ಟಗಳು. ಅಂದಿನ ದಿನಗಳಲ್ಲಿ ಇನ್ನೂ ಹುಲಿ ಚಿರತೆಗಳಿರ್ತಕ್ಕಂಥದ್ದು, ಕರಡಿಗಳಿರ್ತಕ್ಕಂಥದ್ದು. ನಮ್ಮೂರಿನ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ದನಗಳು, ನಮ್ಮೂರಿನ ಮೇಕೆಗಳನ್ನು ಹಿಡಿತಾ ಇದ್ದಿದ್ದವು. ನಾವು ಕೂಡ ಸಾಯಂಕಾಲ ಆದಮೇಲೆ ಎಲ್ಲಿ ಹುಲಿ ಇರುತ್ತೋ, ಎಲ್ಲಿ ಚಿರತೆ ಇರುತ್ತೋ ಅಂತಕ್ಕಂತಹ ಒಂದು ವಿಶೇಷವಾದ ಕಾತರತೆಯಿಂದ ನಡೀತಾ ಇದ್ದಿದ್ದು. ವಿದ್ಯುತ್ತಂತೂ ಇರಲೇ ಇಲ್ಲ. ಈಗೊಂದು ಟ್ರೈನು, ನಮ್ಮೂರಿನ ವಿಶೇಷತೆ ಅಂತ ಹೇಳಿದರೆ ಬಸ್ಸು ಮತ್ತು ರೈಲು ಎಲ್ಲದಕ್ಕೂ ಕೂಡ ಒಳ್ಳೆಯ ಸಂಪರ್ಕ ಇರ್ತಕ್ಕಂಥ ಒಂದು ಊರಾಗಿತ್ತು. ಹೆಬ್ಬಾಗಿಲಿನಂತೆ ಇತ್ತು. ಮಂತ್ರಿಗಳು ಬರೋದು. ಆಗಿನ ಸ್ವತಂತ್ರ ದಿನಗಳಲ್ಲಿ ನಾನು ಹುಟ್ಟಿದ್ದು 1942ರಲ್ಲಿ ಮಾರ್ಚ್ ತಿಂಗಳು 28ನೇ ತಾರೀಕು. ನಮ್ಮ ಕುಟುಂಬ ಒಬ್ಬ ರೈತರ ಕುಟುಂಬವಾಗಿದ್ದು ಸುಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಕುಟುಂಬವೇ ಆಗಿತ್ತು. ನಮ್ಮ ತಂದೆಯವರು ಆಗಿನ ಹಳ್ಳಿಯ ಪರಿಸ್ಥಿತಿಯಲ್ಲಿ ಊರಿನಲ್ಲಿ ಸ್ವಲ್ಪ ಊರಿಂದ ಹೊರಗೆ ಕಾಲಿಟ್ಟ ವ್ಯಕ್ತಿ ಅಂತ ಹೇಳಿದರೆ ವಿದ್ಯಾಭ್ಯಾಸ ಮತ್ತು ಸಂಪರ್ಕದ ಕಾರಣವಾಗಿ ಅವರು ಹೆಚ್ಚು ಪೇಟೆ ಸಂಬಂಧಗಳನ್ನೆಲ್ಲ ಇಟ್ಕೊಂಡಿರ್ತಕ್ಕಂಥವ್ರು, ಓಡಾಟದಲ್ಲಿದ್ದವರು. ಊರಿನವ್ರ ಕಣ್ಣಿಗೆ ಸ್ವಲ್ಪ ಸಾಹುಕಾರ ಅಂತಲೇ ಸುಮ್ಮನೆ ಕರೀತಾ ಇದ್ರು. ನಿಜವಾಗ್ಲೂ ಅವ್ರಿಗೆ ಸಾಹುಕಾರಿಕೆ ಇರಲಿಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ನಾನು ಸ್ವಲ್ಪ ಬುದ್ಧಿ ಬರೋ ವರ್ಷಕ್ಕೆ ಎಲ್ಲವನ್ನೂ ಕಳೆದುಕೊಂಡು ನಾವು ಅನೇಕ ಕಾರಣಗಳಿಂದ ಅವರ ಕಾಯಿಲೆಯಿಂದಾಗಿ ನಮ್ಮ ದನ ಕರುಗಳನ್ನು ನಾಯಿಗಳ ತಿಂದು, ಹುಲಿಗಳ ತಿಂದು ಎಲ್ಲ ಆಗಿ ಸ್ವಲ್ಪ ಬಹಳ ಕಷ್ಟದ ಪರಿಸ್ಥಿತಿಗೆ ಬರ್ತಕ್ಕಂಥ ಒಂದು ಸನ್ನಿವೇಶ ಅವರಿಗೆ ಬಂತು. ಹೀಗಾಗಿ ಒಂದು ಅತ್ಯಂತ ಬಡ ಕುಟುಂಬದಲ್ಲಿ ನಾನು ಕೂಡ 3 ಜನ ಹೆಣ್ಣು ಮಕ್ಕಳು ಆದಮೇಲೆ ನಾನು ಹುಟ್ಟಿದೆ. ನಾನು ಹುಟ್ಟೋದಕ್ಕೋಸ್ಕರ ಗಂಡು ಮಗು ಆಗಬೇಕಂತ ಹೇಳಿ ಹರಿಸಿ ಬೇರೆ ಬೇರೆ ದೇವರುಗಳಿಗೆ ಕೊನೆಗೆ ರಾಮನಗರ ಹತ್ತಿರ್ತಕ್ಕಂಥ ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾನು ಹುಟ್ಟಿದೆ ಅಂತ ಹೇಳಿ ಆ ಹೆಸರನ್ನಿಟ್ಟು ನಮ್ಮ ತಂದೆಯವರು ಭಾಳ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ರು. ವಿದ್ಯಾಭ್ಯಾಸ ಕೊಡಬೇಕು, ಇವನನ್ನು ದೊಡ್ಡ ಮಟ್ಟಕ್ಕೆ ತರಬೇಕು ಅನ್ನೋದು ಚಿಕ್ಕಂದಲೇ ಮಾತಾಡ್ತಾರೆ. 8ನೇ ತರಗತಿ ತಲುಪುವಾಗ ಒಂದು ಸ್ಕಾಲರ್ಶಿಪ್ ಸಿಕ್ತು ಸರ್ಕಾರದಿಂದ. ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ನಮ್ಮ ಒಬ್ಬ ಅಕ್ಕನ ಮರಣ, ನಮ್ಮ ತಂದೆಯವರ ಬಹಳ ಕಾಯಿಲೆ ಪರಿಸ್ಥಿತಿ ಇವೆಲ್ಲ ಆಗಿ ನನ್ನ ಮುಂದಿನ ವಿದ್ಯಾಭ್ಯಾಸ ನಡೀತದೋ ಇಲ್ವೋ ಅಂತಕ್ಕಂಥ ಒಂದು ಶಂಕೆಯಲ್ಲಿತ್ತು. ಆದರೆ ಮನೆಯವರು ಮಾತ್ರ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿರಲಿಲ್ಲ. ಅವ್ರಿಗಿಂತ ಕಷ್ಟನ ನನ್ನನ್ನು ಮಾತ್ರ ಯಾವಾಗಲೂ ಪ್ರೋತ್ಸಾಹಿಸ್ತಾ ಇದ್ರು, ಏನೇ ಇದ್ರು. ಹಾಗಾಗಿ ಆ ದಿನಗಳಲ್ಲಿ ನನ್ನ ಕಣ್ಣಿಗೆ ಕಂಡು ಬಂದಿದ್ದು, ನಮ್ಮ ಕುಟುಂಬಕ್ಕೆ ಕಂಡು ಬಂದಿದ್ದು ಸಿದ್ಧಗಂಗಾ ಮಠ. 8ನೇ ತರಗತಿ 4ನೇ ತರಗತಿ 8ನೇ ವರ್ಷದ ವಿದ್ಯಾಭ್ಯಾಸ ಮುಗಿತಿದ್ದ ಹಾಗೇನೆ ನನಗೆ ಸಿದ್ಧಗಂಗೆ ಮಠಕ್ಕೆ ಕರ್ಕೊಂಡೋಗಿ ನಮ್ಮ ತಂದೆಯವರು ಅಲ್ಲಿ ಸೇರಿಸಿದರು. ಆವಾಗ ಇದ್ದಿದ್ದು ಸುಮಾರು 600-700 ವಿದ್ಯಾರ್ಥಿಗಳಿದ್ರು. ನನಗೆ ಉತ್ಕಟವಾದ ಆಸೆ, ಚೆನ್ನಾಗಿ ಓದಬೇಕು, ಕಲಿಬೇಕು ಅಂತ ಹೇಳಿ. ಆದರೆ ಯಾವುದಕ್ಕೂ ಒಂದು ವಿಧವಾಗಿರ್ತಕ್ಕಂಥ ಕೊಳಕು. ಬೇರೆಯವರು ಹೇಗಿದ್ದಾರೆ, ನಾನು ಹೇಗಿದ್ದೀನಿ, ಹೀಗೆ 1 ವರ್ಷ ಹೀಗೆ ಕಲಿಯಿತು. ಅಲ್ಲಿ ಬೆಳಗ್ಗೆ 5:15 ಎದ್ದು ತಯಾರಾಗಿ ಸಂಸ್ಕೃತ ಪಾಠವನ್ನು ಕಲಿತು, ಅದಾದ ಮೇಲೆ ಇಂಗ್ಲೀಷ್ ಕಲಿಯೋದಕ್ಕೆ ಹೈಸ್ಕೂಲ್ ಫಸ್ಟ್ ಇಯರ್ ಅಂತ ಹೇಳಿದರೆ ಈಗಿನ 9th ಸ್ಟ್ಯಾಂಡರ್ಡ್ ಆಗುತ್ತೆ. ಅದಕ್ಕೆ ಅಲ್ಲಿಗೆ ನಾವು ಇದಕ್ಕೆ ಹೋಗ್ತಾ ಇದ್ದು, ತುಮಕೂರಿಗೆ. ಆದರೆ ಸ್ವಾಮೀಜಿಯವರು ಪ್ರತಿ ದಿವಸನೂ ಕೂಡ ಎಲ್ಲಿದ್ರೂ ವಾಪಸ್ಸು ಮಠಕ್ಕೆ ಬಂದು ಆವತ್ತಿನ ದಿವಸ ಕುಳಿತುಕೊಂಡು ಪ್ರಾರ್ಥನೆ ಮಾಡಿಸಿ ಮಕ್ಕಳಿಗೆ ಒಂದು 5-10 ನಿಮಿಷದ ಭಾಷಣವನ್ನು ಮಾಡ್ತಾಯಿದ್ರು. ಅದು ಏನೇನು ಹೇಳ್ತಾಯಿದ್ರು ನನಗಂತೂ ಗೊತ್ತಿಲ್ಲ, ಇವಾಗ ಜ್ಞಾಪಕ ಇಲ್ಲ. ಅದು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಸಾಮಾನ್ಯವಾಗಿ ಭಾನುವಾರದ ದಿವಸ ಚರ್ಚಾ ಸ್ಪರ್ಧೆ ಅಥವಾ ಆಶುಭಾಷಣ, ಹಾಡುಗಾರಿಕೆ ಇವುಗಳನ್ನೆಲ್ಲ ಮಕ್ಕಳನ್ನೆಲ್ಲ ಒಂದು ಹಾಲಿನಲ್ಲಿ ಸೇರಿಸಿ ಕುಳಿತುಕೊಂಡು ಅದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ನನಗೆ ಎಲ್ಲದರಲ್ಲೂ ಭಾಗವಹಿಸಬೇಕು, ಸ್ಪರ್ಧೆಯಲ್ಲಿ ಇರಬೇಕು ಅನ್ನೋದು. ಆದರೆ ಅಳುಕು ಸೇರ್ತಾ ಇರಲಿಲ್ಲ. 1ನೇ ವರ್ಷ. 2ನೇ ವರ್ಷಕ್ಕೆ ಒಂದ್ಸರಿ ಹೀಗೆ ಭಾಷಣದ ಸ್ಪರ್ಧೆ ಇದ್ದಾಗ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಇನ್ಯಾರು ಮಾತಾಡ್ತೀರಾ ಅಂತ ಹೇಳಿದರು. ನಾನು ಸುಮ್ಮನೆ ಹೇಳ್ಬೇಕಾ ಅಂತ
ಯಾರೋ ಒಬ್ಬ ನನ್ನ ಹಿಂದೆ ಇದ್ದವನು ನನ್ನನ್ನು ನೂಕಿಬಿಟ್ಟ ಮೇಲಕ್ಕೆ, ಹೋಗು ನೀನು ಅಂತ ಅಂದು. ನನಗೆ ಮೂದಲಿಸೋದಕ್ಕೆ, ನನಗೆ ಮುಜುಗರ ಉಂಟು ಮಾಡೋದಕ್ಕೆ ಅವನು ಮಾಡಿದ. ನಾನು ಇಲ್ಲಿ ಎದ್ದು ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತನಾಡೋದನ್ನ ಕಾಣುತ್ತೆ. ಅವತ್ತಿನ ದಿವಸ ನಾನು 800 ಜನ ಮಕ್ಕಳಲ್ಲಿ ವೈಯಕ್ತಿಕವಾಗಿ ಸ್ವಾಮಿಗಳ ದರ್ಶನಕ್ಕೆ ಬಂದಿದ್ದು ಅವತ್ತು. ಮತ್ತು ಅದಕ್ಕೆ ಮೊದಲು ಒಂದ್ಸಾರಿ ನಮ್ಮೂರಿಗೆ ಸ್ವಾಮೀಜಿಯವರು ಬಂದಿದ್ದಾಗ ನಮ್ಮ ತಂದೆಯವರು ಒಂದು ಭಾಷಣ ಬರ್ಕೊಟ್ಟು ಹೇಳಿದ್ರು ಅವರಿಗೆ ಸ್ವಾಗತ ಮಾಡೋದಕ್ಕೆ ಅಂತ ಹೇಳಿ. ಅದೊಂದು ಇವೆರಡು ಸಂದರ್ಭಗಳಲ್ಲಿ ನಾನು ಅವರ ವೈಯಕ್ತಿಕ ಗಮನಕ್ಕೆ ಬಂದೆ. ಅದರಲ್ಲಿ ಮಠದಲ್ಲಿ ಅವತ್ತಾದ ದಿವಸ ಅವ್ರ ಗಮನಕ್ಕೆ ಬಂದೆ. ಬಹಳ ಚೆನ್ನಾಗಿ ಮಾತಾಡ್ತಾನೆ ಅನ್ನೋದೊಂದು ಹೇಳಿದರು. ಆಮೇಲೆ ಅಂತ ಹೇಳೋರು, ಚೆನ್ನಾಗಿ ಓದ್ತೀಯಾ ಅಥವಾ ಬರೀ ಮಾತೇನೋ ನಿಂದು ಅಂತ ಹೇಳಿ ಕೇಳ್ತಾ ಇರೋರು. ನನಗೆ ಬಾಕಿ ವಿಷಯಗಳದು ಬರೀಬೇಕು ಅಂತ ಆಸೆ, ಕತೆ ಬರೀಬೇಕು, ಕವನ ಬರೀಬೇಕು, ಎಲ್ಲ ಬರೆದು ಕದ್ದು ಪುಸ್ತಕದಲ್ಲೇ ಇಟ್ಕೊಳ್ಳೋದು, ಎಲ್ಲಿ ಯಾರು ನೋಡಿ ನಗ್ತಾರೆ ಅಂತ ಹೇಳಿ. ಮಾತಾಡೋದಕ್ಕೂ ಕೂಡ ಅದೇ ರೀತಿ ಒಂದು ವಿಧವಾದ ಇದಿತ್ತು. ಹಾಗೆ ಆಟ ಆಡೋದು, ಕಬಡ್ಡಿ ಆಗಲಿ, ಖೋ ಖೋ ಆಗಲಿ, ಫುಟ್ಬಾಲ್ ಆಗಲಿ, ಎಲ್ಲರಲ್ಲೂ ನಾನು ಮಾಡಬೇಕು ಅಂದರೆ ಅದೇನೋ ಒಂದು ಆ ಪರಿಸರದಲ್ಲಿ, ಸಿದ್ಧಗಂಗಾ ಮಠದ ಪರಿಸರದಲ್ಲಿ ಸ್ಪರ್ಧೆ ಅನ್ನೋದು ನಮ್ಮ ರಕ್ತಗತವಾಗಿತ್ತು. ನನಗಂತೂ ರಕ್ತಗತ ಬಂತು. ಏನಾದರೂ ಮಾಡಿ ನಾನು 800 ಜನರಲ್ಲಿ ಎದ್ದು ಕಾಣುವಂಥ ವ್ಯಕ್ತಿ ಆಗಬೇಕು ಅನ್ನೋದೊಂದು ನಮ್ಮ ಮನೆಯ ಒಂದು ತಂದೆಯವರ ಬೋಧನೆ ಮತ್ತು ಅಲ್ಲಿ ಮಠದಲ್ಲಿ ಸಿಕ್ಕಂಥ ಅವಕಾಶ. ಹೀಗಾಗಿ ಅಲ್ಲಿ ಬಂದಾಯಿತು. ಹೈಸ್ಕೂಲಿಗೆ ಬರುವಷ್ಟೊತ್ತಿಗೆ, ನಾನು ಮುಗಿದಷ್ಟೊತ್ತಿಗೆ ನಮ್ಮ ತಂದೆಯವರ ಆರ್ಥಿಕ ಮತ್ತು ಕೌಟುಂಬಿಕ ಪರಿಸ್ಥಿತಿ ಬಹಳಷ್ಟು ಹದಗೆಡ್ತು. ಅದು ಕೂಡ ಅವರು ಕೆಟ್ಟು ಪಟ್ಟಣ ಸೇರು ಅನ್ನೋ ರೀತಿಯಲ್ಲಿ ಸ್ವಾಮಿಗಳ ಒಂದು ಸೇವೆಗೇನೆ ಅವರ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ಶಾಲೆಯಲ್ಲೇನೆ ಬಂದು, ಆಮೇಲೆ ಅದ ನಂತರಗಳಲ್ಲಿ ಬೇರೆ ವಿಧವಾಗಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡಿಕೊಂಡು ವ್ಯಾಪಾರದ ರೀತಿಯಲ್ಲಿ ಇದ್ದು ನನ್ನ ತಂಗಿಯನ್ನು ಚೆನ್ನಾಗಿ ಸಾಕಿ ಶಿಕ್ಷಣ ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಮಾನಿಯರು ಕೆಂಪನಯ್ಯನವರು ಅಂತ ಹೇಳಿ ತುಮಕೂರಿನಲ್ಲಿದ್ದರು. ಅವ್ರಿಗೆ ಆಶ್ರಯನೂ ಕೂಡ ನಮಗೆ ಸಿಕ್ಕಿ ನಾನು ನನ್ನ PUC ಲೆವೆಲ್ಗೆ ನಾನು ಸಿದ್ಧಗಂಗಾ ಮಠ ಬಿಟ್ಟು ನಮ್ಮ ತಂದೆಯವ್ರ ಜೊತೆಯಲ್ಲಿ ತುಮಕೂರಿನಲ್ಲಿ ವಾಸ ಮಾಡೋದಕ್ಕೆ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಪ್ರಾರಂಭ ಮಾಡಿದೆ. ಕಾಲೇಜಿನಲ್ಲಿ ಇಂಗ್ಲೀಷ್ ಮೀಡಿಯಂಗೆ ಹೋದಾಗ ಮೊದಲನೇ ವರ್ಷ ಬಹಳ ಕಷ್ಟ ಆಯಿತು. ಆದರೂ ಕೂಡ ನಾನು ಶ್ರಮದಿಂದ ಮಾಡಿ ಎಲ್ಲ ಸಬ್ಜೆಕ್ಟ್ಗಳು ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡ್ರೆ ಇಂಗ್ಲೀಷ್ನಲ್ಲಿ ಮಾತ್ರ ದೇವರ ಒಂದು ಅನುಗ್ರಹದಿಂದ ನನಗೆ ಕೇವಲ 35 ಮಾರ್ಕ್ಸ್ ಪಾಸ್ ಮಾರ್ಕ್ಸ್ ಬಂದು ನಾನು ಆ ವರ್ಷ ಫೇಲ್ ಆಗಲಿಲ್ಲ PUCನಲ್ಲಿ. ಅವತ್ತಿನ ದಿನಗಳಲ್ಲಿ ಒಂದು ದೊಡ್ಡ ಕಾಲೇಜು ಕೂಡ ಮೈಸೂರು ತುಮಕೂರಲ್ಲಿ ಇದ್ದಿದ್ದು ಫಸ್ಟ್ ಗ್ರೇಡ್ ಕಾಲೇಜು. ಅಧ್ಯಾಪಕರಿಗೆ ಸ್ಟೂಡೆಂಟ್ಸ್ ಬಗ್ಗೆ ಬಹಳ ಕಾಳಜಿ ಇತ್ತು ಅನ್ನೋದು ನನಗೆ ಗೊತ್ತಾಗ್ತದೆ. ನಾರಾಯಣ್ ಅಂತ ಹೇಳಿ ಕೊನೆಗೆ ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಫ್ ಪೊಲಿಟಿಕಲ್ ಸೈನ್ಸ್ ಆಗಿ ರಿಟೈರ್ಡ್ ಆದರು. ಚಕ್ರಪಾಣಿ ಅಯ್ಯಂಗಾರ್ ಅಂತ ಹೇಳಿ ಅವರಿದ್ದರು. ಹಾಗೆ ನರಸಿಂಹಮೂರ್ತಿಯವರು ಇತ್ತೀಚಿನ ದಿನಗಳಲ್ಲಿ 90 ವರ್ಷದವರೆಗೂ ಕೂಡ ಈಗಲೂ ಇರ್ಬೋದನ್ನ ಕಾಣುತ್ತೆ. KS ನಂಜುಂಡಯ್ಯ ಅಂತ ಹೇಳಿ ಇವರೆಲ್ಲ ಲೆಕ್ಚರರ್ಸ್ ಆಗಿದ್ದವರು. ಯಾವಾಗಲೂ ಬಹಳ ಶಿಸ್ತಿನಿಂದ ಬಟ್ಟೆ ಹಾಕೊಂಡು ಬರೋರು, ಪುಸ್ತಕಗಳು ತಗೊಂಡು ಬರೋರು, ಪುಸ್ತಕಗಳನ್ನ ಪರಿಚಯ ಮಾಡೋರು, ಹೊಸ ಹೊಸ ಪುಸ್ತಕಗಳನ್ನ ಪರಿಚಯ ಮಾಡೋರು, ಸಾಲದಕ್ಕೆ ನೋಟ್ಸು ಕೊಡೋರು. ನಮ್ಗೆ ಎಲ್ಲಿ ಬೇಕಾದ್ರೂ ಬನ್ನಿ, ಮನೆಗೆ ಬೇಕಾದ್ರೂ ಬನ್ನಿ ಅಂತ ಕರೆಯೋರು. ಮನೆಗೆ ಹೋದ್ರೆ ಕಾಫಿ ಕೊಟ್ಟು ಮಾತಾಡಿಸಿ ಹೊಸ ಪುಸ್ತಕಗಳು ಬಂದಿರಿ ಇದು ಓದಿ ಅಂತ ಹೇಳಿ ಅವ್ರ ಹೆಸರಲ್ಲಿ ಬಾರೋ ಮಾಡಿರ್ತಕ್ಕಂಥ ಲೈಬ್ರರಿ ಪುಸ್ತಕಗಳನ್ನು ಕೊಡ್ತಕ್ಕಂಥ ಹೀಗೆಲ್ಲ ಮಾಡಿ ನನಗೆ ವೈಯಕ್ತಿಕವಾದ ಸಂಪರ್ಕ ಈ ಅಧ್ಯಾಪಕರ ಜೊತೆಯಲ್ಲಿ ಬಹಳ ನಡೆಯಿತು. ಅದರಲ್ಲಿ ನಾರಾಯಣ ಅವರು ಯಾವಾಗಲೂ ಹೇಳೋರು, ನೋಡು ನಿನ್ನ ಒಂದು ಇದಕ್ಕೆ ನೀನು IAS ಪರೀಕ್ಷೆ ಬರೀಬಹುದು. ನೀನು MA ಪರೀಕ್ಷೆ ರಿಸಲ್ಟ್ ಬಂದು IAS ಕಾಂಪಿಟೇಷನ್ಗೆ ನಾವು ಬರೆಯೋದಕ್ಕೆ ಎಕ್ಸಾಮಿನೇಷನ್ 3 ತಿಂಗಳು ಸಮಯ ಇತ್ತು. ಯಾವ ಸಂಸ್ಥೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲ ಸ್ವ ಅಧ್ಯಾಯದಿಂದ ಲೈಬ್ರರಿ ಇರತಕ್ಕಂಥ ಪುಸ್ತಕಗಳು, ನ್ಯೂಸ್ ಪೇಪರ್, ಅದರ ಮುಖಾಂತರ. ಆಮೇಲೆ ಯಾರ ಸಂಪರ್ಕನೂ ಇಲ್ಲ. ಹಿಂದೆ ಕುಳಿತಿದ್ದವರು ಕುಳಿತಿಲ್ಲದೆ ಅದೇನು ಅಂತ ಪರಿಚಯ ಇದ್ದ ಇಂತಹ ಕೆಲವರು ಅಧ್ಯಾಪಕರ ಒಂದು ಸಂಪರ್ಕ ಬಿಟ್ಟರೆ ನೇರವಾಗಿ ಇರಲಿಲ್ಲ. ಕುಳಿತುಕೊಂಡು ಅಧ್ಯಯನ ಮಾಡಿ ಪರೀಕ್ಷೆ ಬರೆದಿದ್ದಾಯಿತು. ಆಶ್ಚರ್ಯ ಅನ್ನೋದು ಇಂಟರ್ವ್ಯೂಗೆ ಬಂತು, ಪರೀಕ್ಷೆ ಪಾಸ್ ಆಯಿತು. ನನಗೆ ಹೋಗಿ ಇಂಟರ್ವ್ಯೂ ಇಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಕಳು, ಹೈಕೋರ್ಟ್ ಜಡ್ಜಸ್ಸು, ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಈಗಾಗಲೇ ಬ್ಯೂರೋಕ್ರಾಟ್ಸ್ ಆಗಿರ್ತಕ್ಕಂಥವ್ರು ಇವರಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ವಂಶದ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ತಾರೆ ಅಲ್ಲಿ ಅಸೆಸ್ ಮಾಡುವಾಗ. ಇಂಟರ್ವ್ಯೂನಲ್ಲಿ ನಿಮ್ಗೆ ಕೇಳೋ ಪ್ರಶ್ನೆಗಳು ಕೂಡ ಅದೇ ರೀತಿಯಾಗಿ ಇರ್ತವೆ ಅಂತ ಹೇಳಿ ನನಗೆ ಕೆಲವರೆಲ್ಲ ಮಾತಾಡೋರು. ಯಾರು ಮಾತಾಡ್ತಾರೆ ಪರೀಕ್ಷೆಯ ಗಂಧವೇ ಗೊತ್ತಿಲ್ಲೋ ಅವ್ರು ಮಾತಾಡ್ತಾ ಇದ್ರು ಅಂತ ನನಗೆ ಈಗ ಅನ್ನಿಸ್ತದೆ. ಅದನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಕೊಂಡಿದ್ರು ಕೂಡ ನಾನು ಆಗಿನ ಮಡ್ರಾಸ್, ಚೆನ್ನೈಗೆ ಮಡ್ರಾಸ್ ಅಂತ ಕರೀತಾ ಇದ್ರು. ಅವತ್ತೇ ನಾನು ಬೆಂಗಳೂರು ಬಿಟ್ಟು ಮೈಸೂರು ಬಿಟ್ಟು ಹೊರಗಡೆ ಕಾಲ್ ತೆಗೆದಿದ್ದು. ಅಲ್ಲಿಗೆ ಹೋದೆ. ನಾನು ನಂದೇ ಆದ ರೀತಿಯಲ್ಲಿ ವಿಶೇಷವಾದ ಅಲಂಕಾರ ದೃಶ್ಯ ಏನು ಡ್ರೆಸ್ಸು ಅದೆಲ್ಲ ಮಾಡಿಕೊಂಡು ನಾವು ಪರೀಕ್ಷೆಗೆ ಹೋಗ್ಬೇಕು ಹಾಗೆ ಅಂತ ಎಲ್ಲ ಹೋಗಿ ನನಗೆ ಸುಮಾರು ಎಲ್ಲರನ್ನೇ 18 ನಿಮಿಷ 20 ನಿಮಿಷ ಇಂಟರ್ವ್ಯೂ ಮಾಡ್ತಾರೆ. ನನಗೆ ಸುಮಾರು 40 ನಿಮಿಷಗಳ ಕಾಲ ಅವರು
ಪರೀಕ್ಷೆ ಮಾಡಿದರು, ಕೆಲವು ವಿಷಯಗಳನ್ನೆಲ್ಲ ಕೇಳಿದರು. ನನ್ನ ಸಂಸ್ಕೃತ ಕಲಿಯೋದ್ರಿಂದ ಹಿಡಿದು ಗುರುಕುಲದ ವಾಸದಿಂದ ಹಿಡಿದು ಅವತ್ತಿನ ದಿವಸದ ಪ್ರಚಲಿತ, ನಾನು ಎಕನಾಮಿಕ್ಸ್ ತಗೊಂಡಿದ್ದೆ, ಅರ್ಥಶಾಸ್ತ್ರದಲ್ಲಿ ಅವತ್ತಿನ ಸಮಸ್ಯೆಗಳ ಬಗ್ಗೆಯೂ ಮಾತಾಡಿದ್ವಿ. ನಾನು ಇವತ್ತಿನ ದಿವಸ ನಿಮ್ಮಲ್ಲಿ ವೀಕ್ಷಕರ ಮುಂದೆ ಈ ಸ್ಟುಡಿಯೋನಲ್ಲಿ ಯಾವ ರೀತಿ ಬಹಳ ಸರಳವಾಗಿ ಮಾತಾಡ್ತಾ ಇದ್ದೀನಿ, ಬಹಳ ಸಂತೋಷದಿಂದ ಹಂಚಿಕೊಡ್ತಾ ಇದ್ದೀನಿ ಕೆಲವು ವಿಷಯಗಳನ್ನು. ಅದೇ ರೀತಿಯಲ್ಲಿ ನನಗೆ ಅವರು ಇಂಟರ್ವ್ಯೂ ಮಾಡಿದರು. ನನಗೆ ಅಲ್ಲಿ ಮಾರ್ಕ್ಸ್ ಸೆಲೆಕ್ಟ್ ಆಯಿತು. ಆ ವರ್ಷ ನನ್ನ ಪರಿಸ್ಥಿತಿನಲ್ಲಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಕೆಲವು ಪೇಪರ್ಗಳನ್ನ ಅಷ್ಟೇನು ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿ. ಯಾಕೆಂದರೆ ಮೊದಲನೇ ಹಂತದಲ್ಲಿ ನಾನು ಪಾಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ. ಹಾಗಾಗಿ ನನಗೆ ಆ ವರ್ಷ ನನಗೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಮತ್ತು ಸೆಂಟ್ರಲ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡಿ ಆರ್ಡರ್ ಕಳಿಸಿದರು. IASಗೆ ಸೆಲೆಕ್ಟ್ ಆಗಲಿಲ್ಲ ಆ ವರ್ಷ. ಹಾಗಾಗಿ ನಾನು ಹೋದೆ, ಮಸೂರಿಗೆ ಹೋಗಿ ಅಲ್ಲಿ ಕೂಡ ಒಂದು 6 ತಿಂಗಳು ಟ್ರೈನಿಂಗು ಇತ್ತು. ಅದು ಮುಗಿಸ್ಕೊಂಡು ನನಗೆ IRSಗೆ ಅಂದರೆ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಸರ್ವಿಸ್ಗೆ ಅಲಾಟ್ ಮಾಡಿದರು. ನಾಗ್ಪುರಕ್ಕೆ ಹೋದರೆ ಅಲ್ಲಿ 1 ವರ್ಷ ಟ್ರೈನಿಂಗ್ ಆಯಿತು. ಆ ಇನ್ಕಮ್ ಟ್ಯಾಕ್ಸ್ ವ್ಯವಸ್ಥೆ ಎಲ್ಲನೂ ನೋಡದೆ ಹೇಗೆ ಕೆಲಸ ಮಾಡ್ತಾರೆ IRS ಆಫೀಸರ್ಸ್ ಅಂತ ಹೇಳಿ. ಯಾಕೋ ಒಂದು ವಿಧವಾದ ಮನಸ್ಸಿಗೆ ನನಗೆ ಇದು ಜನರಿಗೂ ಮತ್ತು ನಮಗೂ ಸಂಪರ್ಕ ಭಾಳ ದೂರ ಇರ್ತದೆ, ಏನಿದು ಇಷ್ಟೆಲ್ಲ ಮಾಡಿ ಇಷ್ಟು ಬರಬೇಕಾ, ಏನೋ ಒಂದು ಕೊರತೆ ನನ್ನಲ್ಲಿ ಕಾಣ್ತಾ ಇತ್ತು. IAS ಹೋಗ್ಬೇಕು ಅನ್ನೋದು ಒಂದು ದಾಹ ಇದ್ರೂ ಅದೊಂದಾದರೆ ಇದು ಒಂದು ಇತ್ತು. ನನಗೆ ಜನಸಂಪರ್ಕ ಇಲ್ಲ, ಇದು ಏನೋ ಒಂದು ರೀತಿಯಲ್ಲಿ ಇತ್ತು. ಪುನಃ ಪರೀಕ್ಷೆ ಬರೆದಿದ್ದೆ, ಅದು IAS ಆ ವರ್ಷ ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸ್ ಆಗಿ ಇಂಟರ್ವ್ಯೂ ಪುನಃ ಕರೆದು. ಹಾಗಾಗಿ ಪುನಃ ಸೇರಿದಾಗಲೂ IPS ಅಂಡ್ ಸೆಂಟ್ರಲ್ ಸರ್ವಿಸ್ ಆಫರ್ ಬಂತು. ರ್ಯಾಂಕ್ ಸಿಸ್ಟಮ್ ಮೇಲೆ ನಾನು IPSಗೆ ಸೆಲೆಕ್ಟ್ ಮಾಡಿದೆ. ಮೊದಲನೇ ಸಾರಿ ನಾನು IPS ಬೇಡ ಅಂತ ಬರೆದಿದ್ದೆ. ಅದರಲ್ಲಿ ಕಾಲಮ್ ಇರ್ತದೆ, ಒಂದು ಕಾಲಮ್ ಇರುತ್ತೆ ಬರವಣಿಗೆನಲ್ಲಿ, ಅದು ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ಯಾವ ಸರ್ವಿಸ್ಗೆ ನಿಮ್ಮನ್ನು ಬೇಡ ಅಂತ ಹೇಳಿದ್ರೆ ಅದನ್ನು ಸ್ಪೆಸಿಫಿಕ್ ಆಗಿ ಬರೀರಿ ಅಂತ ನಾನು IPS ಬೇಡ ಅಂತ ಬರೆದಿದ್ದೆ. ನೆಕ್ಸ್ಟ್ ಟೈಮು IPS ಆಗಬಹುದು ಅಂತ ಬರೆದಿದ್ದೆ. ಕೆಲವರೆಲ್ಲ ಇವನ್ IAS ಬೇಡ ಅಂತ ಬರೀತಾ ಇದ್ರು, IFS ಬೇಕು ಅಂತ ಬರೀತಾ ಇದ್ರು, ಇಂಡಿಯನ್ ಫಾರಿನ್ ಸರ್ವಿಸ್. ಹೀಗಾಗಿ ಅವತ್ತಿನ ದಿನಗಳಲ್ಲಿ ಹೀಗಾಗಿ ನಾನು 1 ವರ್ಷ ತಡವಾಗಿ IPSಗೆ ಸೇರಿದೆ. ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿ ಗೊತ್ತಿದ್ದ ಸಿದ್ಧಗಂಗಾ ಶ್ರೀಗಳು ಈ ಒಂದು IASಗೆ ಆರ್ಡರ್ ಬಂದಾಗ ಇದಕ್ಕೆ ಇಂಡಿಯಾ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಮಸೂರಿಗೆ ಸೇರಬೇಕಲ್ಲಿದ್ದ ಹೋಗಿ ಬಂದಾಗ ಅದ್ರ ಜೊತೆಯಲ್ಲಿ ಕೆಲವು ಕಂಡೀಷನ್ಸ್ ಎಲ್ಲ ಹಾಕಿದ್ರು, ಇಂಥದ್ದು ಆಗಬೇಕು, ಹೀಗೆ ಇರಬೇಕು ಎಲ್ಲ ಅಂತ ಹೇಳಿ. ನೋಡಿಬಿಟ್ಟು ಎಷ್ಟಾಗ್ತದೆ ಖರ್ಚು ಅಂತ ಹೇಳಿದರು. ಆಗಿನ ದಿನಗಳಲ್ಲಿ ಸುಮಾರು 1,000 ರೂಪಾಯಿ ಅಂದರೆ ಭಾಳಷ್ಟು ಜಾಸ್ತಿ. 1,000 ರೂಪಾಯಿ ಕೊಡಿ ರೇಟ್ಸಿದ್ದೇನೆ ಅಂತ ಹೇಳಿದರು. ಅದು ನನಗೆ ಎಷ್ಟು ಅಂದರೆ ನಾನು ಅದನ್ನು ಭಾವಿಸಿರಲಿಲ್ಲ. ನಾನು ನಮ್ಮ ತಂದೆಯವರು ಎಲ್ಲ ಜೋಡಿಸ್ತಾರೆ ಏನೋ ಆಗುತ್ತೆ ಅಂತ ಇದ್ದೆ ಹೊರತು ಅಷ್ಟು ಸುಲಭನಾಗಿ ಮಾಡಿದರು. ಆಮೇಲೆ ನಾನು ಮಸೂರಿನಲ್ಲಿ ಇದ್ದಿನಗಳಲ್ಲಿ ಅವತ್ತಿನ ದಿವಸ ನಮ್ಮ ಸಂಬಳ 400 ರೂಪಾಯಿ, ಅದು ಹೈಯೆಸ್ಟ್ ಪೇ. ಲೆಕ್ಚರಿಗೆ 250 ರೂಪಾಯಿ ಇತ್ತು. ಅದು ಒಂದು ದೊಡ್ಡ ಹುದ್ದೆ ಇದ್ದಾಗೆ 400 ರೂಪಾಯಿ ಪೇನೇ ಜಾಸ್ತಿ ಇತ್ತು. ಅಲ್ಲಿ 75 ರೂಪಾಯಿ ಸಿದ್ಧಗಂಗಾ ಶ್ರೀಗಳಿಗೆ ಮಠಕ್ಕೆ ನನಗೆ ಕೊಟ್ಟ ಹಣವನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ನಮ್ಮ ತಂದೆಯವರಿಗೆ ನಾನು 75 ರೂಪಾಯಿ ವಾಪಸ್ಸು ಕಳಿಸ್ತೇನೆ. ಹೀಗಾಗಿ ನಾನು ಟ್ರೈನಿಂಗ್ ಮುಗಿಯೋಷ್ಟೊತ್ತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಮಠದ ಶ್ರೀಗಳವರು ಕೊಟ್ಟ ಹಣವನ್ನು ವಾಪಸ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ಅವರ ಒಂದು ಯಾವತ್ತೂ ಇರ್ತಕ್ಕಂಥ ಒಂದು ಕರುಣೆ ಏನುಂಟು ಅದು ಅವತ್ತಿನಿಂದ ದಿನಗಳಿಂದ ಇದ್ದಿದ್ದು ಇವತ್ತಿನವರೆಗೂ ಆಗ್ತಾ ಇದೆ. ಯಾವುದೇ ಒಂದು ನನ್ನ ಜೀವನದಲ್ಲಿ ಯಾವುದೇ ಒಂದು ಘಟ್ಟದಲ್ಲಿ ಕೂಡ ಅವ್ರು ವಿಚಾರಿಸ್ತಾ ಇರ್ತಾರೆ, ಅವ್ರು ಕೇಳ್ತಾ ಇರ್ತಾರೆ, ಅವರು ಹೇಳ್ತಾ ಇರ್ತಾರೆ. ನಾನು ಕೂಡ ಬೇಕಾದಾಗ ನಾನೇ ಹೋಗಿ ಹೇಳ್ಕೊಳ್ಬೇಕು ಅಂತಕ್ಕಂಥ ಭಾವನೆ ಬರೋದು. ಇವತ್ತು ನನಗೆ ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ. ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಬೆಳಗಾಂ ಜಿಲ್ಲೆಗೆ ನನ್ನನ್ನು ನೇಮಿಸಿದರು. 1 ತಿಂಗಳು ಮೈಸೂರಲ್ಲಿರ್ತಕ್ಕಂಥ ಪೊಲೀಸ್ ಟ್ರೈನಿಂಗ್ ಕಾಲೇಜ್ನಲ್ಲಿ ಮೌಂಟ್ ಆಬು ಟ್ರೈನಿಂಗ್ ಮುಗಿಸ್ಕೊಂಡು ಬಂದ ಮೇಲೆ IPS ಟ್ರೈನಿಂಗು ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಸ್ಟೇಟ್ದು ಅಲ್ಲಿಗೆ ಕಳಿಸಿದ್ರು. 1 ತಿಂಗಳು. ಎಷ್ಟು ಉಲ್ಲಾಸ ಅಂತ ಹೇಳಿದರೆ, ನಮ್ಮ ಮನೆಗೆ ಬಂದಿದ್ದೀನಿ, ನಮ್ಮ ಯೂನಿವರ್ಸಿಟಿಯಲ್ಲಿದೆ, ನಮ್ಮ ರಸ್ತೆಗಳು ಹೀಗಿದ್ದಾವೆ. ಮೈಸೂರಿನಲ್ಲಿ ಪ್ರತಿಯೊಂದನ್ನು ನಾನು ಬಹಳಷ್ಟು ಆಸ್ವಾದಿಸ್ತಾ ಇದ್ದೆ. ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತು. 30 ದಿವಸಗಳು ಮಾತ್ರ ಇತ್ತದು, ಬಹಳ 30 ದಿನಕ್ಕೆ ಮುಗಿದೋಯ್ತಲ್ಲ ಅಂತ ಹೇಳಿ ಒಂದು ಭಾವನೆ ಇದೆ. ಆಮೇಲೆ ನನಗೆ ಬೆಳಗಾಂಗೆ ಕಳಿಸಿದ್ರು. ಬೆಳಗಾಂಗೆ ಹೋದಾಗ ಅಲ್ಲಿ ಡೈರೆಕ್ಟರ್ ಜನರಲ್ ಆಗಿ ರಿಟೈರ್ ಆದರು ರಾಮಲಿಂಗಂ ಅಂತ ಹೇಳಿ, ಅವರು SP ಆಗಿದ್ರು ಆ ದಿನಗಳಲ್ಲಿ. ಅವರು ನನ್ನ ಮೊದಲನೇ ಗುರುವನ್ನು
ಕಾರ್ಯನಿರ್ವಹಣೆಯಲ್ಲಿ ಮಾರ್ಗದರ್ಶನ. ಅವರ ಬಹಳ ಉತ್ತಮವಾದ ವ್ಯಕ್ತಿ, ಅವರ ಸ್ವಚ್ಛ ಜೀವನ ಎಲ್ಲನೂ. ಅವ್ರು ಮೊದಲನೇ ದಿವಸ ಅವರು ನನ್ನನ್ನು ಕುತ್ಕೊಂಡು ಮಾತನಾಡ್ತಾ ಇದ್ದಾರಲಿ, ಒಂದು ಫೋನ್ ಕಾಲ್ ಬಂತು, ಒಂದು ಘೋರ ಅಪರಾಧ ಆಗಿದೆ ಅಂತ ಹೇಳಿ ನನ್ನ ಕರ್ಕೊಂಡು ಅದು ಒಂದು ಮರ್ಡರ್ ಕೇಸ್. ಹೋಗಿ ವಾಪಸ್ ಬರುವಾಗ ಅವ್ರು ಹೇಳಿದ್ರು, ನೋಡು ಆಗಿರೋ ಘಟನೆ ಕೆಟ್ಟದಾದ್ರೂ ಕೂಡ ನಾವು ಇವಾಗ ವೃತ್ತಿನಲ್ಲಿ ಪೊಲೀಸ್ ಆಗಿರೋದ್ರಿಂದ ನಾನು ಏನ್ ತಿಳ್ಕೊಳ್ಬೇಕು, ಇದೊಂದು ಶುಭ ಸೂಚನೆ ಅಂತ ಹೇಳಿ. ನಮಗೆ ಇದು ಒಳ್ಳೆಯ ಪ್ರೊಫೆಷನಲ್ ಚಾಲೆಂಜು, ಪ್ರೊಫೆಷನಲ್ ಲರ್ನಿಂಗ್ ಆಪರ್ಚುನಿಟಿ ನಿಮಗೆ ಸಿಕ್ತು ಅಂತ ಹೇಳಿ ಅವರು ತಮಾಷೆ ಮಾಡಿಕೊಂಡು ಬಂದರು. ಆ ನಂತರ ದಿನಗಳಲ್ಲಿ ಎಲ್ಲಾದ್ರೂ ಪ್ರವಾಸ ಹೋದಾಗ ಜೊತೆನಲ್ಲೇ ಇಸ್ಕೊಳ್ಳೋದು, ಐಬಿನಲ್ಲಿ ಚೆನ್ನಾಗಿ ಮಾತಾಡೋದು, ಅವರ ಪ್ರತಿಯೊಂದು ಹೆಜ್ಜೆ ಚಲನವಲನಗಳನ್ನು ಕೂಡ ಅವರು ಹೇಳ್ತಾ ಇದ್ರು. ಬೆಳಗಾಂನಲ್ಲೇ ನನ್ನ ಮುಂದಿನ ದಿನಗಳಲ್ಲಿ ನನ್ನ ಪತ್ನಿಯಾದ ಆಕೆಯನ್ನು ಕೂಡ ನಾನು ಅಲ್ಲೇ ಭೇಟಿಯಾದೆ. ಅಲ್ಲಿ ನಮ್ಮ ಅವರಿಗಿನ್ನ ಮೊದಲು ಅಲ್ಲಿದ್ದವರು SP ಆಗಿದ್ದವರು ಸುಮಾರು ವೇದಗಳಿನವರು, ಅವರ ಮಗಳನ್ನು ನಾನು ನಂತರ ಮದುವೆ ಆಗ ಅವಾಗ ಆ ಪರಿಚಯದ ಮೇಲೆ ಆಗಲಿಲ್ಲ. ಅವರು ಯಾವುದೋ ಒಂದು ವಿದೇಶದ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ತರಬೇತಿಗೆ ಅಂತ ಹೋಗಿದ್ರು. ಆ ಜಾಗದಲ್ಲಿ ರಾಮಲಿಂಗಂ ಅವರಿದ್ರು. ಅವ್ರು ಬಂದ ಮೇಲೆ ನಾನು ಅಷ್ಟೊತ್ತಿಗೆ ಅಲ್ಲಿಂದ ನನಗೆ ಬೀದರ್ ಜಿಲ್ಲೆಗೆ ASP ಆಗಿ ರೆಗ್ಯುಲರ್ ಚಾರ್ಜ್ ಕಳಿಸಿದ್ರು. ಚನ್ನಪಟ್ಟಣಕ್ಕೆ ASP ಅಲ್ಲಿ ಸ್ವಲ್ಪ ನಮ್ಮೂರ ಹತ್ರ ನಮ್ಮ ಜನ ಅಂದ್ರೆ ಈ ಕಡೆ ಹಳೆ ಮೈಸೂರಿನ ಜನ, ಅವರ ಬಿಸಿ ಮಾತುಗಳು, ರೋಷಾರೋಪಗಳು ಅವೆಲ್ಲ ಕೂಡ ಸ್ವಲ್ಪ ಸಂಪರ್ಕಗಳಾದ. ಚನ್ನಪಟ್ಟಣದಲ್ಲಿ ವಿಜಯ ಲಿಂಗೇಗೌಡರು ಅಂತ ಇದ್ರು. ಅವ್ರು ಬಹಳ ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಮಾತಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಬಹಳ ಬೇಕಾಗಿದ್ದವರಿದ್ರು. ಆದರೂ ಕೂಡ ಆಗಿನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಯಾವತ್ತು ಕೂಡ ನಮ್ಮ ಮೇಲೆ ತಪ್ಪು ತಿಳ್ಕೊಂಡಲ್ಲ, ಯಾವುದೋ ಒಂದು ಅವರ ಆಫೀಸಿಂದ ಒಂದು ಪತ್ರ ಆಗಲಿ ಒಂದು ಫೋನ್ ಕಾಲ್ ಆಗಲಿ ಬರ್ತಾ ಇರಲಿಲ್ಲ. ನನಗೆ ಪೊಲೀಸ್ ಟ್ರೈನಿಂಗ್ ಕಾಲೇಜ್ಗೆ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದರು. ಅದು ನನಗೆ 30ನೇ ವರ್ಷ, ಅದು 30 ವರ್ಷ ವಯಸ್ಸಾಗಿತ್ತು. ಸಾಮಾನ್ಯವಾಗಿ ಪೊಲೀಸ್ ಟ್ರೈನಿಂಗ್ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ಹಾಕೋರು ಅವರ SP ದರ್ಜೆಯ ಕೊನೆಯ ದಿನಗಳಲ್ಲಿ ಇರ್ತಾ ಇದ್ರು. ನನ್ನ ಹಿಂದಿನವರೆಲ್ಲರೂ ಅಲ್ಲಿಂದ DIG ಆಗಿ ಹೋಗ್ತಾ ಇದ್ರು ಹೊರತು ಯಾರೂ ಇಷ್ಟು ಎಳೆ ವಯಸ್ಸಿನಲ್ಲಿ ಆಗ್ತಿರಲಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಂದೇ ಆದ ರೀತಿಯಲ್ಲಿ ಜನಸಂಪರ್ಕ ಇದ್ದವರೆಲ್ಲ, ಸರ್ ನಿಮ್ಮನ್ನ ಯಾಕೆ ಸರ್ ಹಾಕಿದ್ರಲ್ವ ಅಂತ ಕೇಳೋರು. ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಏನು ಕೆಲಸ ಇದೆ ನಿಮಗೆ ಪೊಲೀಸ್ ಟ್ರೈನಿಂಗ್ ಕಾಲೇಜಿನಲ್ಲಿ, ಹಾಗೆ ಇದೆ ಅಂತ ಮಾತಾಡೋರು. ನನಗೆ ಅರ್ಥನೇ ಆಗ್ತಿರಲಿಲ್ಲ ಯಾಕೆ ಹಿಂಗೆ ಹೇಳ್ತಾರೆ ಅಂತ ಹೇಳಿ. ನಾನು ಐ ಥಾಟ್ ಇಟ್ ಇಸ್ ಬಹಳ ಒಳ್ಳೆಯ ಸಂದರ್ಭ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಬಹಳ ಆಸೆ ಇತ್ತು ಒಂದು ಈ ಥರ ಟ್ರೈನಿಂಗ್ ಸಂಸ್ಥೆ ಒಂದು ಪ್ರಿನ್ಸಿಪಾಲ್ ಆಗಬೇಕು ಒಂದು ವ್ಯವಸ್ಥೆ. ಯಾಕೆಂದ್ರೆ ನಮ್ಮ IPS ಟ್ರೈನಿಂಗ್ನಲ್ಲಿ ನಮ್ಮ ಮುಖ್ಯಸ್ಥರು ಯಾರಿದ್ರು ಅವರು IG ದರ್ಜೆನವರಿದ್ದು, ಅವರು ಇದೆಲ್ಲ ನೋಡ್ತಾ ಇದ್ದಿದ್ದು, ಅವ್ರು ಮಾಡ್ತಾ ಇದ್ದು, ಅದೆಲ್ಲ ನೋಡಿ ನನಗೆ ಇದೊಂದು ಬಹಳ ಒಳ್ಳೆಯ ಅವಕಾಶ ಇದನ್ನ ನಾವು ನಮ್ಮ ಸ್ಟೇಟ್ನಲ್ಲಿರುವ ಅಧಿಕಾರಿಗಳಿಗೆ ಕೊಡೋದಕ್ಕೆ ಅಂತ ಹೇಳಿ. ಹಾಗಾಗಿ ನಾನು 2 ಬ್ಯಾಚ್ಗಳನ್ನ ತಯಾರು ಮಾಡಿ ಸುಮಾರು 150 ಜನ ಸಬ್ ಇನ್ಸ್ಪೆಕ್ಟರ್, 300 ಜನ ಇನ್ಸ್ಪೆಕ್ಟರ್ಗಳು, ಆಮೇಲೆ ಒಂದಷ್ಟು DSPಗಳು ASPಗಳು ಒಂದವ್ರನ್ನೆಲ್ಲ ಮಾಡಿ ನನಗೆ ಅನಿಸುತ್ತೆ ನನಗೆ ಅವ್ರ ಮೇಲೆ ಒಂದು ವಿಶೇಷವಾದ ಛಾಪನ್ನು ಹೊತ್ತಿದೆ. ಕೆಲವು ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದೆ. ಮತ್ತು ಅಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ನನ್ನನ್ನು ಆನರರಿ ಎಡಜಿ ಡಿಪಾರ್ಟ್ಮೆಂಟ್ ಕ್ರಿಮಿನಾಲಜಿ ಅಂತ ಹೇಳಿ ಆ ಕ್ರಿಮಿನಾಲಜಿಯ ವಿಭಾಗ ಅಲ್ಲಿ ಮೈಸೂರು ಯೂನಿವರ್ಸಿಟಿ ಓಪನ್ ಆಗೋದಕ್ಕೆ ನನ್ನ ಪಾತ್ರ ಬಹಳಷ್ಟು ಇತ್ತು. ನನಗೆ ಅಲ್ಲಿಂದ CODಗೆ ಪೋಸ್ಟ್ ಮಾಡಿದ್ರು ಬೆಂಗಳೂರಿನಲ್ಲಿ, COD SP ಅಂತ ಹೇಳಿ. CID ಅಂತ ಹೇಳಿದ್ರೆ ಯಾವುದೋ ಒಂದು ರೆಂಟೆಡ್ ಬಿಲ್ಡಿಂಗ್ನಲ್ಲಿತ್ತು ರೈಲ್ವೆ ಟೌನಲ್ಲಿ. ಆಗಿನ ದಿನಗಳಲ್ಲಿ CIDಗೆ ಪೋಸ್ಟ್ ಆಗೋದು ಅಂತ ಹೇಳಿದರೆ ಬಹಳ ಹಳಬರು ಅಥವಾ ಯಾರು ಬೇರೆಯವ್ರನ್ನ ಹಾಕ್ತಾ ಇದ್ರು ನನಗೆ ಭಾವನೆ. ಅವಾಗಲೂ ಅಷ್ಟೇನೆ ಅದೇ ರೀತಿಯಲ್ಲೇ ಯಾಕೆ ನಿಮಗೆ CODಗೆ ಹಾಕಿದ್ರು, ಯಾವುದಾದ್ರು ಇನ್ನೊಂದು ಜಿಲ್ಲೆ ಕಳಿಸ್ಬೋದಾಗಿತ್ತಲ್ಲ, ಹೀಗೆ ಹಿತೈಷಿಗಳು ಪರಿಚಯಸ್ಥರು ಮಾತುಗಳು. ಇಲ್ಲ ಅದು ಬಹಳ ವಿಶೇಷವಾದ ವ್ಯವಸ್ಥೆ. ಇವಾಗ COD ಅಂತ ಹೇಳಿದ್ರೆ ಸ್ಕಾಟ್ಲೆಂಡ್ ಯಾರ್ಡ್ ಥರ ಅಷ್ಟು ಪ್ರಸಿದ್ಧಿಯಾಗಿ ಮಾಡಬೇಕು ಅಂತ ಹೇಳಿ ಒಂದು ವಿಶೇಷವಾದ ಆರ್ಡರ್ನ ಹೊರಡಿಸಿ ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿ COD ಅಂತ ದೇಶದಲ್ಲೇ ಆ ಹೆಸರಲ್ಲಿಲ್ಲ, ಕೋರ್ ಆಫ್ ಡಿಟೆಕ್ಟಿವ್ಸ್ ಅಂತ ಇಟ್ಟು ನಮಗೆ ಅಲ್ಲಿ ವರ್ಗ ಮಾಡಿದರು. ಅದು ಅಲ್ಲಿ ಮಾಡಿದ ಒಂದು 2 ವರ್ಷದ ಕೆಲಸ ಬಹಳ ರೋಚಕವಾಗಿತ್ತು. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳನ್ನ ತನಿಖೆ ಮಾಡೋದು, ಅದು ಬಹಳ ಹತ್ತಿರದಲ್ಲಿ ಕೆಲಸ ಮಾಡೋದು ದೊಡ್ಡ ಅಧಿಕಾರಿಗಳ ಜೊತೆನಲ್ಲಿ, DIG IG ಅವ್ರ ಜೊತೆನಲ್ಲಿ. ಆಮೇಲೆ ಬಹಳಷ್ಟು ದಿವಸ ಪತ್ತೆ ಆಗಿಲ್ಲದ ವಿಷಯಗಳನ್ನು ಪತ್ತೆ ಮಾಡದೆ ಅನುಭವಿಸ್ತಕ್ಕಂಥ ಒಂದು ಆನಂದ. ಆಮೇಲೆ ಕೆಲವರೆಲ್ಲರೂ ಏನೇನೋ ಮಾಡಿ ತಪ್ಪಿಸ್ಕೊಂಡಿದ್ದವರನ್ನ ಒಳಗಡೆ ಹಾಕೋದು,
ಆ ದಿನಗಳಲ್ಲಿ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗಿದ್ರೆ ಬಹಳಷ್ಟು ನಡೀತಾ ಇತ್ತು. ಆ ಕೇಸ್ಗಳನ್ನ ಹೇಗೋ ಏನೋ ಮಾಡಿ ಬಲವಂತನೋ ಇನ್ಫ್ಲೂಯೆನ್ಸೋ ಏನೋ ಮಾಡಿ ಅವನ್ನೆಲ್ಲ ಮೂಲೆಗೆ ಇಡ್ತಾ ಇದ್ರು. ಅದು ದೊಡ್ಡ ಆಂದೋಲನ ಆಯಿತು. ಅದು ಇದಿಷ್ಟು ಮೂಲೆಯಲ್ಲಿದ್ದಾವೆ ಅಂತ ಹೇಳಿ ಒಂದಲ್ಲ ಒಂದು ಕಾರಣ ಕೊಡೋರು, ಯಾಕಿದೆಯೋ ಅಂತ ಹೇಳಿ ನೂರಾರು ಪ್ರಕರಣಗಳನ್ನು ಒಂದು ಕೊನೆ ಹಂತಕ್ಕೆ ತರೋದಕ್ಕೆ ಅವಕಾಶ ಆಗಿ ಬಹಳ ಚೆನ್ನಾಗಿ ನಡೆಯಿತು. ಆ ದಿನಗಳಲ್ಲಿ ನಡೆದ ಒಂದು ದಿನ ಅಂತ ಹೇಳಿದರೆ ಎಮರ್ಜೆನ್ಸಿ. ಆ ಟೈಮ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕೊಲೆ ಆಯಿತು. ಪೊಲೀಸ್ನವರ ವೇಷದಲ್ಲಿ ಹೋಗಿ ಪೊಲೀಸ್ ಜೀಪ್ನಲ್ಲಿ ಹತ್ತಿಸ್ಕೊಂಡು ಹೋಗಿ ಹೋದ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ. ಅವನು ಅಲ್ಪಸಂಖ್ಯಾತಕ್ಕೆ ಸೇರಿದವನು, ಅವನನ್ನು ತಪಾಸಣೆ ಸರಿಯಾಗಿಲ್ಲ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಚಯನೇ ನನಗೆ ಹೆಚ್ಚಿಗೆ ಇರೋಲ್ಲ. ನನ್ನನ್ನು ಕಳಿಸಿದ್ರು, ಒಂದು ಟೀಮ್ ಕರ್ಕೊಂಡು ಹೋದು ಅಧ್ಯಯನ ಮಾಡೋದು ಎಲ್ಲ ಮಾಡಿ ಆದಮೇಲೆ 3 ತಿಂಗಳ ಸತತವಾದ ಒಂದು ತನಿಖೆ ನಡೆಸಿದ ಮೇಲೆ ಪತ್ತೆ ಆಯಿತು. ಚಾರ್ಜ್ ಶೀಟ್ ಹಾಕ್ತು. ಅಲ್ಲಿ ಅನೇಕ ಜನ ಮುಖ್ಯಸ್ಥರು ಅವರು ನಮ್ಮ ಬಲೆಗೆ ಬಿದ್ದರು, ಅವರ ಮೇಲೆ ಚಾರ್ಜ್ ಶೀಟ್ ಹಾಕ್ತು. ನಂತರ ದಿನಗಳಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೇನೆ DIG ಆಗಿ ಹೋದೆ. ಅವರೆಲ್ಲ ಅವರಲ್ಲಿ ಯಾರು ಆರೋಪಿಗಳಾಗಿದ್ದರು ಅವರೆಲ್ಲ ಸಂಧಿಸ್ತಕ್ಕಂಥ ಒಂದು ಸಂದರ್ಭನೂ ಬಂತು. ಅವರೆಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಾಗಿ ಇದ್ದರು. ಅಲ್ಲಿ ಸ್ವಲ್ಪ ದಿವಸ ಕೋಲಾರದಲ್ಲಿ ನಮ್ಮ ತಾಯಿಯವರು ಬಹಳ ಕಷ್ಟದ ಕಾಯಿಲೆ ಪರಿಸ್ಥಿತಿಯಾಗಿ ಕ್ಯಾನ್ಸರ್ ಬಳಲ್ತಿದ್ದೀನಿ. ನಾನು ಸ್ವಲ್ಪ ದಿವಸ ಮಾತ್ರ ಕೋಲಾರ ಜಿಲ್ಲೆನಲ್ಲಿ ಇದ್ದೆ. ಅದಾದಮೇಲೆ ವಾಪಸ್ಸು ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಆಗಿ ಹೆಡ್ ಕ್ವಾರ್ಟರ್ಸಲ್ಲಿ ಕೆಲವು ಕೆಲಸಗಳನ್ನು ಮಾಡಿದ ಸಂತೋಷ ನನಗಿದೆ. ಒಂದು ಪ್ರಕರಣದಲ್ಲಿ ಒಂದು ಬ್ಯಾಂಕ್ನಲ್ಲಿ ಆಗಿನ ಬೆಲೆ ಒಂದು 10 ಲಕ್ಷದ ಬೆಲೆಯಷ್ಟು ಹಣ ಒಡವೆಗಳು ಎಲ್ಲ ದರೋಡೆ ಆಗಿದ್ದಾವೆ. ಬ್ಯಾಂಕಿನ ವಾಚ್ಮನ್ ಕೊಲೆಯಾಗಿದ್ದಾನೆ, ಅದು ನಾಪತ್ತೆಯಾಗಿದೆ, ಪತ್ತೆನೇ ಆಗಿಲ್ಲ, ಹಾಗೆ ಉಳಿದಿದೆ ಅನ್ನೋದೊಂದು ಬಹಳ ಪ್ರಚಾರ ಆಯಿತು. ಪತ್ರಿಕೆಗಳೆಲ್ಲ ಬಂತು. ನಾನು ಅದನ್ನೆಲ್ಲ ವಿಸಿಟ್ ಮಾಡಿದ್ದೆ. ಅದೇ ಪ್ರಕರಣಕ್ಕೆ ಮೊದಲು ಈಗಿನ ಕಮಿಷನರ್ ಆಗಿರ್ತಕ್ಕಂಥ ಶಂಕರ್ ಬಿದ್ದಿ ಅವರಲ್ಲಿ ಪ್ರೊಬೇಷನರಿ ASP ಆಗಿ ಬಂದಿದ್ದರು. ನನ್ನ ಕೆಳಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ತಗೊಳ್ತಾ ಇದ್ರು. ಆ ಸಂದರ್ಭದಲ್ಲಿ AK ಸುಬ್ಬಯ್ಯನವರು ಬಹಳ ಟಂಗ್ ಅವ್ರದ್ದು ಏನು ಎಷ್ಟು ಶಾರ್ಪ್ ಅಂತ ಹೇಳಿದರೆ ಹೇಳಕ್ಕೆ ಅಸಾಧ್ಯ. ಅಲ್ಲಿ ಗಾಂಧಿ ಸ್ಕ್ವೇರ್ನಲ್ಲಿ ಭಾಷಣ ಮಾಡಿ ಒಂದು ಬೈದರು ಪೊಲೀಸ್ನವ್ರನ್ನ. ಈ ಪ್ರಕರಣವನ್ನು ಉದಾಹರಣೆಗೆ ತಗೊಂಡು ನನಗೆ ನಿಜವಾಗ್ಲೂ ಹೃದಯ ನನ್ನ ಎದೆಗೆ ಒಂದು ಚಾಕು ಹಾಕಿ ತಿವಿದಷ್ಟು ನೋವಾಯಿತು. ಪ್ರಯತ್ನಗಳನ್ನೆಲ್ಲ ಮಾಡಿದ್ದು ಪತ್ತೆ ಆಗಿರಲಿಲ್ಲ. ನಾಳೆ ದಿನ ಪತ್ರಿಕೆಯಲ್ಲೂ ಪ್ರಚಾರವಾಯಿತು. ಅಷ್ಟೊತ್ತಿಗೆ ನಾನು ತಿಳ್ಕೊಂಡಿದ್ದೆ ಬಹಳಷ್ಟು ಒಳ್ಳೆ ಕೆಲಸ ನಾನು ಮಾಡಿದ್ದೀನಿ, ಜನಗಳ ಅಭಿಪ್ರಾಯ ಚೆನ್ನಾಗಿದೆ ಅಂತ ಹೇಳಿ ಅವತ್ತಿನಿಂದ ಕೆಟ್ಟೋಗ್ತಾ ಇದೆ. ಇದೆಲ್ಲ ಒಂದು ಬಹಳ ಕಣ್ಣೀರು ಸುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಆಯಿತು. ನನಗೆ ಯಾವ ಒಂದು ಬೇಕಾಗಿಲ್ಲ. ನಾನು ದೇವರನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಒಬ್ಬರು ಬಹಳ ಹಲವರು ಅಡಿಷನಲ್ SP, ಅವಾಗ ಯಾರು HK ಜನ DSPಗಳು ಅಷ್ಟೊಂದು ಜನ ಇರ್ತಾ ಇರಲಿಲ್ಲ. ಅವ್ರಿಗೆ ನಾನು ಒಂದು ದಿವಸ ಹೇಳಿದೆ, ನಾನು ಈ ತನಿಖೆನ ಪರ್ಸನಲ್ ಆಗಿ ತಗೊಳ್ತೀನಿ. ನಾನು ಇಷ್ಟೊತ್ತಿಗಾಗಲೇ ಜನಗಳು ಒಂದಷ್ಟು ಜನ ರೆಪ್ರೆಸೆಂಟೇಷನ್ ತಗೊಂಡೋಗಿ COD ಕೊಡಬೇಕು, ಇದನ್ನ ಇಲ್ಲಿಂದ ಆಗ್ತಾ ಇಲ್ಲ, ತನಿಖೆ ಸರಿಯಾಗಿ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳೋದು, ಈ ಕ್ರಿಟಿಸಿಸಮ್ ಇದೆಲ್ಲ ನೋಡಿಬಿಟ್ಟು ನಾನು ಅವ್ರಿಗೆ ಹೇಳಿ ಏನೋ ಒಂದು ರೋಚಕವಾದ ಒಂದು ವಿಷಯ, ಒಂದು ಮಾಹಿತಿ ಬಂದ ಮೇಲೆ ಅದನ್ನು ನೋಡ್ತಾ ಹೋದ್ರೆ ಅದು ಪತ್ತೆಯಾಗಿದ್ದು ಹೀಗೆ. ಯಾವ ವಾಚ್ಮ್ಯಾನು ಸತ್ತು ಬಿದ್ದಿದ್ದಾನೆ ನಾವು ತಿಳ್ಕೊಂಡಿದ್ದೋ ಆ ವಾಚ್ಮ್ಯಾನ್ ಬದುಕಿದ್ದಾನೆ. ಅವನೇನೆ ಬೇರೆಯವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಕೊಂದು ಬೇರೆ ಇನ್ನೊಬ್ಬನ ಜೊತೆನಲ್ಲಿ ಬ್ಯಾಂಕನ್ನು ದರೋಡೆ ಮಾಡಿಕೊಂಡು ಹೋಗಿದ್ದಾನೆ ಅಂತಕ್ಕಂಥ ಒಂದು ವಿಷಯ ಹೊರಗಡೆ ಬಂತು. ಆಗ ಎಷ್ಟು ಉತ್ಸಾಹ ಆಯಿತು ಅಂತ ಹೇಳಿದರೆ ನಮಗೆ ಬಹಳ ಏನೋ ಒಂದು ಸಂದೇಶ ಎಲ್ಲಿಂದಲೇ ಬಂತು. ನನಗೆ ಎಲ್ಲಿಂದ ಬಂತು ಅಂತ ನಾನು ಹೇಳಕ್ಕಾಗೋದಿಲ್ಲ, ಹಾಗಾಯಿತು. ಇದಕ್ಕೆ ಮೊದಲು ನಾವು ಈ ತನಿಖಾ ತಂಡಗಳನ್ನು ಮಾಡಿ ಎಲ್ಲೆಲ್ಲೋ ಕಳಿಸಿ ಅವರೆಲ್ಲ ಬರೀಗೆ ಇಲ್ಲಿ ಬರೋದು ಹೀಗೆಲ್ಲ ಆಗಿತ್ತು. ಒಂದು ದಿವಸ ಬಂದಾಗ ಅಂತಲೇ ಆ ತಂಡ ವಾಪಸ್ ಬರ್ತಾ ಇರೋ ಮಳೆ ಆಗಿದ್ದರಿಂದ ಬಿಡದಿ ಹತ್ರ ಒಂದು ಆಕ್ಸಿಡೆಂಟ್ ಆಗಿ ಅವರೆಲ್ಲರೂ ಕೂಡ ಬಹಳ ಚಿಂತಾಜನರಾಗಿದ್ದರು. ಒಂದು 5-6 ಜನ ತೀರಿ ಹೋಗೋ ರೀತಿಯಲ್ಲಿದ್ದಾರೆ. ಅದು ತನಿಖೆಯಲ್ಲಿ ಬಹಳ ಪರಿಣಿತರು, ನನಗೆ ಅವ್ರ ಮೇಲೆ ಹೆಚ್ಚಿಗೆ ಭರವಸೆ ಇರೋ ತಂಡ. ಆ ತಂಡನೇ ವಾಶ್ಔಟ್ ಆಯಿತು ಅಂತ ಹೇಳಿದರೆ ನಾವು ಇನ್ನೇನು ಮಾಡಬೇಕು? ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ರಾತ್ರಿ 12 ಗಂಟೆನಲ್ಲಿ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ಬಾಗಿಲಾಕಿದ್ದೆ. ದೇವಸ್ಥಾನ ಏನಿಲ್ಲ,
ಕಾಮ್ ಇದೆ, ಎಲ್ಲ ಇದೆ, ಏನು ಒಳ್ಳೆ ಪ್ರಾರ್ಥನೆ ಮಾಡಿ ನೀನೇ ನೋಡ್ಬೇಕಂತ ಹೇಳಿ ಒಂದು ಇವಾಗ ನನ್ನ ಅಳವನ್ನು ಅಲ್ಲಿ ನೋಡಿ ಬಂದ ಮೇಲೆ ಮೈಸೂರಿಗೆ ವಾಪಸ್ ಬರುವ ಅಷ್ಟೊತ್ತಿಗೆ ಒಳ್ಳೆ ಸುದ್ದಿ ಬಂತು ನನಗೆ. ಅವರು ಆಕ್ಸಿಡೆಂಟ್ ಆಗಿರೋದು ಬಹಳ ಭೀಕರವಾಗಿರೋದು ನಿಜ, ಅದು ಪ್ರಾಣಕ್ಕೆ ಧಕ್ಕೆ ಇಲ್ಲ ಅಂತ, ಬಟ್ ಸದ್ಯ ಅವರೆಲ್ಲ ಉಳ್ಕೊಳ್ತಾರಲ್ಲ ಅಂತ ಹೇಳಿ ಒಂದಾಯ್ತು. ಅದು ಒಂದು ಕಾರಣ ನಾನು ವೈಯಕ್ತಿಕವಾಗಿ ಇನ್ವೆಸ್ಟಿಗೇಷನ್ ತಗೊಳ್ಳೋದಕ್ಕೆ. ಇವರೆಲ್ಲ ಹೋದ್ಮೇಲೆ ಇನ್ಯಾರು ನನಗೆ ಏನು ಮಾಡೋದು, ನಾನೇ ಮಾಡಬೇಕು ಅನ್ನೋದೊಂದು ಹಠ ಬಂತು. ಇದು ಬಂದ ಆವಾಗ ಇದಾಯಿತು, ಜಿಲ್ಲೆಯ ಒಬ್ಬ ಮುಖ್ಯಸ್ಥನಾಗಿ ಯಾವುದೋ ಒಂದು ಹೆಸರನ್ನು ಇಟ್ಕೊಂಡಿದ್ದು ಏನೋ ತಂಡ ಮಾಡಲಿಲ್ಲ ಅಂತ ಹೇಳ್ಕೊಂಡು ಹೋಗೋದು ಬದಲಾಗಿ ನನ್ನ ಮೇಲೆ ನಾನು ತಗೊಳ್ತಾ ಇದ್ದೀನಲ್ಲ, ಇದು ಎಲ್ಲನೂ ಏನು ಅನ್ನೋದು ಒಂದು ಭೀತಿ ಒಂದೊಂದು ಸಾರಿ ಕಾಡಿಸ್ತಾ ಇತ್ತು. ಆದರೆ ಪ್ರತಿ ಸಾರಿನೂ ಇವೆಲ್ಲವೂ ಕೂಡ ಏನೋ ಒಂದು ವಿಧವಾದ ಎಲ್ಲ ಒಲವಿಕೆ ಅನ್ನೋದು ಒಂದು ಭಾವನೆ ಒಂದೊಂದು ಸಾರಿ ಬರ್ತಾ ಇತ್ತು. ಹಾಗಾಗಿ ಇದು ಪತ್ತೆ ಆಯಿತು. ಬೆಂಗಳೂರಿಗೆ ಬಂದು ಒಂದೇ ದಿವಸದಲ್ಲಿ ಅವನು ಸಿಕ್ಕ ಪ್ರಾಪರ್ಟಿ ಎಲ್ಲ ಇದಾಯಿತು. ಎಲ್ಲ ತೆಗೆದುಕೊಂಡು ಹೋಗಿ ಒಂದು ದೊಡ್ಡ ಸಮಾಚಾರನೇ ಆಯಿತು. ಸ್ಟೇಟಾದ್ಯಂತ ಪ್ರಚಾರ ಆಯಿತು, ಎಲ್ಲ ಆಯಿತು. ಮುಖ್ಯಮಂತ್ರಿಗಳಿಗೂ ಅದು ಗೊತ್ತಾಯಿತು. ಆಗಿನ ದಿನಗಳಲ್ಲಿ ಬೇರೆ ಬೇರೆ ಕಡೆ ಕೆಲವೆಲ್ಲ ಪ್ರಕರಣಗಳು ನಡೆದಿದ್ದು. ಆ ಗಲಾಟೆಯ ಸಂದರ್ಭದಲ್ಲಿ ಇದು ಒಳ್ಳೆ ಉತ್ತಮವಾದ ಪ್ರಕರಣ ಅಂತ ಗೊತ್ತಾಗ ಅಷ್ಟೊತ್ತಿಗೆ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆಗಿದ್ದರು ಸ್ಟೇಟ್ನ. ಅವರು ಮೈಸೂರಿಗೆ ಬಂದಾಗ ಬಹಳಷ್ಟು ಪ್ರೈಸ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ SP ಅಂತ ಅಂತೆಲ್ಲ ಹೇಳಿ ಇವ್ರಿಗೆ ನಾನು ಚಿನ್ನದ ಪದಕ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ರು. ಆಮೇಲೆ ಅವ್ರು ಮಾಡಿದ ಮೇಲೆ ಇವರು ಪ್ರೆಸ್ನವರು ಇನ್ನೊಂದು ಜಾಗಕ್ಕೆ ಹೋಗಿ ನೀವು ಭಾಳ ಸ್ಪಾಟ್ ಅನೌನ್ಸ್ಮೆಂಟ್ ಮಾಡಿಸ್ತಾ ಇದ್ದೀರಿ, IPS ಆಫೀಸರ್ಗೆ ಚಿನ್ನದ ಪದಕ ಕೊಡೋಕ್ಕೆ ಬರೋದಿಲ್ಲ, ನೀವು ಅದು ರಾಷ್ಟ್ರಪತಿಗಳು ಕೊಡ್ತಕ್ಕಂಥದ್ದು, ನಿಮಗೆ ಅಧಿಕಾರ ಇಲ್ಲ, ಅವ್ರಿಗೆ ನೀವು ರೆಕಮೆಂಡ್ ಮಾಡ್ಬೋದು ಅಷ್ಟೇ, ನೀವು ಕೊಡೋಕ್ಕಾಗಲ್ಲ ಅಂತ ಒಂದು ಅಡ್ಡ ಹಾಕಿ ಹೇಳಿದರು. ಅದೇನು ಗೊತ್ತಿಲ್ಲ, ಅವ್ರಿಗೆ ಒಂದು ವಿಧವಾದ ಒಂದು ಭಾವನೆ ಏನೋ ಇತ್ತು ಅಂತ ಕಾಣುತ್ತೆ. ಯಾಕ್ರಿ ಕೊಡೋಕ್ಕಾಗಲ್ಲ, ನಾನು ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಈ ರಾಜ್ಯಕ್ಕೆ, ಪೊಲೀಸ್ ನನ್ನ ಕೈ ಕೆಳಗಿದೆ, ನಮ್ಮ ಪೊಲೀಸರು ನಾನು ಬೆಂಟ್ ತಂದಿದ್ರೆ ಇನ್ಯಾರು ತರಬೇಕು, ನಾನು ಡೆಲ್ಲಿಗೆ ಅರ್ಜಿ ಹಾಕೊಂಡು ಕುತ್ಕೊಳ್ಳೋಕ್ಕಾಗತ್ತೆ, ಇದೇ ಥರದಾನೆ ಸಂಭಾಷಣೆ ಮಾಡಿ ನಾನು ಕೊಡ್ತೀನಿ ಅಂತ ಹೇಳಿದ್ರಂತೆ. ರಾಜ್ಯೋತ್ಸವ ಟೈಮ್ನಲ್ಲಿ ಅದನ್ನು ಕೊಟ್ಟರು. ಅದು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಅಂತ ಹೇಳಿ ಪ್ರಾಥಮಿಕವಾಗಿ ಇನ್ಸ್ಟಾಲ್ ಮಾಡಿದರು. ಆಮೇಲೆ ಇವ್ರ್ಯಾರ ಕೇಳಿದಾಗ ನೀವು ಈ ಥರ ಎಲ್ಲ ಕೊಟ್ಕೊಂಡೋದ್ರೆ ಏನಾಗುತ್ತೆ ಅಂತ ಹೇಳಿದಾಗ, ಇಲ್ಲ ರೀ, ಪ್ರತಿ ವರ್ಷನೂ ಇನ್ಮೇಲೆ ಕೊಡ್ತೀವಿ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಕೊಡ್ತೀವಿ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಯಾವುದೋ ಫಾರೆಸ್ಟಿಗೆ ಸಂಬಂಧಪಟ್ಟಾಗ ಏನೋ ಒಂದಾಯಿತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೂ ಕೊಡ್ತೀವಿ, ಎನ್ಫೋರ್ಸ್ಮೆಂಟ್ನಲ್ಲಿ ಧೈರ್ಯದಿಂದ ಸಾಹಸದಿಂದ ಕೆಲಸ ಮಾಡಿದವ್ರಿಗೆ ಕೊಡ್ತೀವಿ, ಇನ್ಯಾವುದೇ ಒಂದು ಇಲಾಖೆಯವ್ರಿಗೂ ಬೇಕಾದ್ರೆ ಕೊಡ್ತೀವಿ ಎಂದು ಏನೋ ಒಂದು ಮಾಡಿ ಒಂದು ನಮಗೆ ಕೊಟ್ಟಾದ್ಮೇಲೆ 18 ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ಆಫೀಸರ್ಗಳಿಗೆ ಬೆಳ್ಳಿ, ಬ್ರಾಂಜು ಈಗೆಲ್ಲ ಒಂದು 16 ಜನಕ್ಕೆ ಕೊಟ್ಟು ನನಗೆ ಒಂದು ಚಿನ್ನದ ಪದಕ ಕೊಟ್ಟು, ಅದು ಒಂದು ವಿಶೇಷವಾದ ಪರಿಸ್ಥಿತಿಯಲ್ಲಿ ಒಂದು ತೋರುವ. ಇಲ್ಲಿಂದ ನನಗೆ CBIಗೆ ನಾನು ಜಾಯಿಂಟ್ ಡೈರೆಕ್ಟರ್ ಆಗಿ ತೆಗೆದುಕೊಂಡ್ರು. ಜಾಯಿಂಟ್ ಡೈರೆಕ್ಟರ್ ಆಗಿ ಹೋಗ್ತಕ್ಕಂಥದ್ದು ಕೂಡ ಒಂದು ವಿಶೇಷವಾದ ಪರಿಸ್ಥಿತಿ ಅಂತ ನನಗನ್ಸುತ್ತೆ. ನನಗೆ ಸಾಮಾನ್ಯವಾಗಿ SP ಆಗಿ ಅಥವಾ DIG ಆಗಿ ಅಲ್ಲಿ ಹೋಗಿ ಕೆಲಸ ಮಾಡಿದ ಅನುಭವ ಇದ್ದವ್ರನ್ನೇ ಅಲ್ಲಿಗೆ ತಗೊಳ್ಳೋದು, ಆ ಮಟ್ಟದಲ್ಲಿ ತಗೊಳ್ತಾ ಇರಲಿಲ್ಲ. ಯಾವುದೋ ಒಂದು ಕಾರಣದಿಂದ ತಗೊಂಡ್ರು ಅನ್ನೋ ಕಾಣುತ್ತೆ. ನಾನು ಹೋದ ದಿನಗಳಲ್ಲಿ ಅಲ್ಲಿ ಜಾಯಿಂಟ್ ಡೈರೆಕ್ಟರ್ಗೆ ಇದ್ದು, ಆಮೇಲೆ ಅಡಿಷನಲ್ ಡೈರೆಕ್ಟರ್ಗೂ ಪ್ರಮೋಷನ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಕೂಡ ವಿಶೇಷವಾದ ಪ್ರಕರಣಗಳು ಬಂದು ಬಫರ್ಸ್ ಗಂಡೀಲ್ ಅಂತ ನೀವು ಕೇಳಿರ್ಬೋದು, ಅದ್ರ ಬಗ್ಗೆ ಕಾಟ್ರಚಿ ಇನ್ನೂ ಇಲ್ಲಿವರೆಗೂ ಅದು ನಡೀತಾ ಇತ್ತು, ಇನ್ನೂ ಬರ್ತಾ ಇದೆ ಅವಾಗವಾಗಲೇ. ಆ ಪ್ರಕರಣದ ತನಿಖೆಯ ಮುಖ್ಯಸ್ಥರು ಕೂಡ ನಾನು ಆಗಿದ್ದೆ. ಅದು ಸುಮಾರು 8 ವರ್ಷಗಳ ಕಾಲ ಅದನ್ನು ಏನೋ ಒಂದು ಶಾಸ್ತ್ರಕ್ಕಾಗಿ ಏನೋ ರೀತಿಯಲ್ಲಿ ತನಿಖೆ ಮಾಡಿಸಿದ್ದಕ್ಕೆ ನಾವು ಅನೇಕ ವಿಧದಲ್ಲಿ ಕೆಲಸ ಮಾಡಿ ಅದಕ್ಕೆ ಚೇತನ ಕೊಡ್ತಕ್ಕಂಥ ಅವಕಾಶ ನನಗಿತ್ತು. ಬಿಹಾರದಲ್ಲಿ ನಡೆದ ಫಾಡರ್ ಸ್ಕ್ಯಾಮ್ ನಂತರ ದಿನಗಳಲ್ಲಿ ಶ್ರೀಮಾನ್ ಲಾಲು ಪ್ರಸಾದ್ ಯಾದವ್ ಅವರು ಜೈಲಿಗೆ ಹೋಗ್ಬೇಕಾಗಿ ಬಂತು. ಆ ಪ್ರಕರಣ ಉತ್ತರಾಖಂಡದಲ್ಲಿ ಎಜಿಟೇಷನ್ ಆಗಿ ಜನಗಳ ಮೇಲೆ ಬಹಳಷ್ಟು ದೌರ್ಜನ್ಯ ನಡೀತು ಅನ್ನೋ ಒಂದು ಪ್ರಕರಣ. ಹೀಗೆ 4-6 ಪ್ರಕರಣಗಳನ್ನು ನಾನು ಬಹಳ ತನಿಖೆಯಲ್ಲಿ ನಿಷ್ಪಕ್ಷಪಾತವಾಗಿ ನಡೆಸ್ತಕ್ಕಂಥ, ಧೈರ್ಯದಿಂದ ನಡೆಸ್ತಕ್ಕಂಥ, ಸ್ಥಳೀಯ ರಾಜ್ಯದ ಪೊಲೀಸರ ವಿರುದ್ಧ ತನಿಖೆ ನಡೆಸ್ತಕ್ಕಂಥದ್ದು, ಗೊತ್ತಿಲ್ಲದೆ ಯಾವುದೋ ಒಂದು ರಾಜ್ಯದಲ್ಲಿ ನಡೆಸ್ತಕ್ಕಂಥದ್ದು, ಹೀಗೆಲ್ಲ ಮಾಡುವಾಗಲೂ ಕೂಡ ನನಗೆ ಯಾವ ಒಂದು ವಿಶೇಷವಾದ ಒತ್ತಡಗಳೇ ಆಗಲಿ, ಬೆದರಿಕೆಗಳೇ ಆಗಲಿ ಅಥವಾ ಧಕ್ಕೆ ಆಗಲಿಲ್ಲ. ಆದರೆ ಕೆಲಸಗಳಿಗೆ ಬಹಳಷ್ಟು ಅಡಚಣೆಗಳು ಇದ್ದಾವೆ ಅನ್ನೋದು ನನಗೆ ಚೆನ್ನಾಗಿ ಮನದಟ್ಟಾಯಿತು. ಅದೇ ಸಂದರ್ಭದಲ್ಲಿ
ಕರ್ನಾಟಕದಲ್ಲಿ ಕೂಡ ಕೆಲವು ಪ್ರಕರಣಗಳಾದ ಹಿನ್ನೆಲೆಯಲ್ಲಿ ಆಗಿನ ಮುಖ್ಯಮಂತ್ರಿಗಳು ಜೆ.ಎಚ್. ಪಟೇಲ್ ಅವರು ನಮ್ಮ ರಾಜ್ಯಕ್ಕೆ ವಾಪಸ್ ಯಾಕೆ ಬರಬಾರ್ದು ಅಂತ ಹೇಳಿದ್ರು. ನನಗೆ ಕಮಿಷನರ್ ಆಗಿ ಇಲ್ಲಿ ಪೋಸ್ಟ್ ಮಾಡಿದ್ರು. ಅಲ್ಲಿ ಭೂಗತ ಜಗತ್ತಿನ ಇದು ಸ್ವಲ್ಪ ಆಕ್ಟಿವಿಟಿ ಬೆಂಗಳೂರು ಸಿಟಿನಲ್ಲಿ ಬಹಳಷ್ಟು ಜಾಸ್ತಿ ಆಗಿತ್ತು. ಅಲ್ಲಿ ಬಂದ ದಿನಗಳಲ್ಲಿ ಕೆಲವು ಪ್ರಕರಣಗಳನ್ನು ರೋಚಕವಾದ ಪರಿಸ್ಥಿತಿಯಲ್ಲಿ ಪತ್ತೆ ಮಾಡ್ತಕ್ಕಂಥ ನನ್ನ ವೈಯಕ್ತಿಕವಾದ ಮಾರ್ಗದರ್ಶನ ನಡೀತಕ್ಕಂಥ ಒಂದು ಅವಕಾಶನೂ ಕೂಡ ಸಂದರ್ಭಗಳು ನಡೆದವು. ಒಳ್ಳೆಯ ಗೌರವಯುತವಾಗಿ ನನ್ನ ಒಂದು ಯೋಜನೆ ಏನಿಟ್ಟು ಅಪರಾಧದ ನಿಯಂತ್ರಣಕ್ಕೆ ಅದಕ್ಕೆಲ್ಲಕ್ಕೂ ಸರ್ಕಾರದ ಸಹಕಾರ ಸಿಕ್ತು. ಬಹಳ ಮುಖ್ಯವಾಗಿರೋದು ಅಂತ ಹೇಳಿದ್ರೆ ಇವತ್ತಿನ ಹೊಯ್ಸಳ ವ್ಯವಸ್ಥೆ, ಅಂದಿನ ದಿವಸಗಳಲ್ಲಿ 5 ಪೊಲೀಸ್ ಜೀಪ್ ಕೇಳಿದ್ರೆ ಕೊಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಒಂದೇ ಸಾರಿ ಸರ್ಕಾರ 50 ಪೊಲೀಸ್ ಜೀಪ್ಗಳನ್ನು ಕೊಟ್ಟು ಇವತ್ತಿನ ಹೊಯ್ಸಳ ಅಂತ ಹೇಳಿದೆ ಅದನ್ನ ನಿರ್ಮಾಣ ಮಾಡಿ ಅದ್ರ ಹೆಸರಿಡೋದಕ್ಕೂ ಕೂಡ ನಾವೇ ಕಾರಣ ಆಗಿ ಹೇಳಿದ್ದು. ಪ್ರತಿಯೊಂದು ಅಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು ಎಲ್ಲ ಪೊಲೀಸ್ ಪೆಟ್ರೋಲ್ ವೆಹಿಕಲ್ ಅಂತ ಮಾಡ್ಬೋದಾಗಿತ್ತು. ಆದರೆ ಹೊಯ್ಸಳ ಅಂತ ಹೇಳಿದ್ರೆ ಕರ್ನಾಟಕದ ಸಂಸ್ಕೃತಿ, ಹೊಯ್ಸಳನ ಪ್ರಖ್ಯಾತಿ, ಜನಗಳ ರಕ್ಷಣೆಗಾಗಿ ಅವನು ಮಾಡಿದ ಕೆಲಸ, ಚಿತ್ರ ಇದು ಅವೆಲ್ಲ ಹೊಯ್ಸಳ ಅಂತ ಇಡೋಣ. ಪೊಲೀಸ್ ಖರೀದಿಕ್ಕೆ ಜನ ಎದುರ್ಕೊಳ್ತಾರೆ, ಹೊಯ್ಸಳ ಖರೀದಿನಿಂದ ಜನ ಎದುರ್ಕೊಳ್ಳೋದಿಲ್ಲ. ಏನೋ ಒಂದು ವಿಷಯದಲ್ಲಿ ಹೊಯ್ಸಳ ಪೆಟ್ರೋಲ್ ವ್ಯಾನ್ ಅಂತ ಮಾಡಿ ಅದು ಜನಗಳಿಗೆ ತಕ್ಷಣ ಸಂಪರ್ಕ ಆಗಬೇಕು, ಅವರ ಸಹಕಾರಕ್ಕೆ ಹೋಗ್ಬೇಕು. ಒಂದು ಸಣ್ಣ ಪುಟ್ಟ ಘಟನೆ ಆಗ್ಬೋದು, ಯಾರೋ ಬಂದು ಕಿಚಾಯಿಸ್ತಾ ಇರ್ಬೋದು, ಕುಡಿದು ಗಲಾಟೆ ಮಾಡ್ತಾ ಇರ್ಬೋದು, ಅಥವಾ ಕಳ್ತನ ಆಗ್ಬೋದು, ಇನ್ನೊಂದೇ ದೊಡ್ಡ ಅಪರಾಧ ಆಗ್ಬೋದು, ಅದು ತಕ್ಷಣ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಬೇಕು ಅಂತ ಹೇಳಿ ಒಂದೊಂದು ಕಾರ್ಪೊರೇಷನ್ ವಾರ್ಡಲ್ಲಿ 2 ವಾರ್ಡ್ಗೆ ಒಂದೊಂದು ಜೀಪ್ ಅಂತ ಹೇಳಿ ಮಾಡಿ ಒಂದು ಪೊಲೀಸ್ ಫೋರ್ಸ್ನೇ ಹೊಸದಾಗಿ ರೈಸ್ ಮಾಡೋದಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರ ನೀತಿ ನಿಯಮಗಳನ್ನೆಲ್ಲ ರೂಪಿಸಿ ಮಾಡಿದ್ದಾಯಿತು. ಅದು ಇವತ್ತಿನ ದಿವಸ ಬೆಳೆದಿದೆ. ಅದು ಯಾವತ್ತೂ ಕೂಡ ವೈಯಕ್ತಿಕವಾದ ಒಂದು ನಿರ್ದೇಶನದಲ್ಲಿ ನಡೀತಕ್ಕಂಥ ಫೋರ್ಸ್ ಆಗಬೇಕು. ಅದು ಯಾವುದಾದ್ರು ಹೈಯರ್ ಆಫೀಸರ್ಸ್ ಮಾರ್ಗದರ್ಶನದಲ್ಲಿ ನಡೆದರೆ ಅದು ಜನಗಳಿಗೆ ಹೆಚ್ಚು ಸೌಕರ್ಯವನ್ನು ಕೊಡುತ್ತೆ. ಹಾಗೆಯೇ ಮಕ್ಕಳ ಸಹಾಯವಾಣಿ ಅಂತ ಹೇಳಿ ಈ ಸಂಕಷ್ಟದಲ್ಲಿರುವ ಮಕ್ಕಳ ಸಹಾಯಕ್ಕಿರ್ತಕ್ಕಂಥ ಮಕ್ಕಳ ಸಹಾಯವಾಣಿ, ಮಹಿಳೆಯರ ಮೇಲೆ ಆಗ್ತಕ್ಕಂಥ ಉಪಚಾರಗಳು ಏನೇನಾಗ್ತಾ ಇತ್ತು, ಡೌರಿ ಡೆತ್ ಆಗ್ಬೋದು, ಇನ್ನೇ ಅದೇ ಒಂದು ಹೆರಾಸ್ಮೆಂಟು, ಅದಕ್ಕೋಸ್ಕರ ಮಹಿಳಾ ಸಹಾಯವಾಣಿ ಅಂತ ಹೇಳಿ ಅದನ್ನು ಮಾಡಿದ್ದು. ಈ ರೀತಿ ಹಲವಾರು ವ್ಯವಸ್ಥೆಗಳನ್ನು ಮಾಡಿ ಜನರ ಸಂಪರ್ಕ ಮತ್ತು ಜನರ ಸೇವೆಗಾಗಿ ಪೊಲೀಸರಿದ್ದಾರೆ ಅಂತಕ್ಕಂಥ ಒಂದು ವಿಶೇಷವಾದ ಸಂದರ್ಭವನ್ನು ಮೂಡಿಸಿ ರಿಟೈರ್ ಆದಮೇಲೆ ನಾನು ಆ ವಿಷಯದ ಬಗ್ಗೆನೇ ಒಂದು ಸಂಸ್ಥೆಯನ್ನು ಮಾಡಿ ಫೌಂಡೇಶನ್ ಫಾರ್ ರೆಸ್ಟೋರಿಂಗ್ ಹ್ಯೂಮನ್ ಡಿಗ್ನಿಟಿ ಅಂತ ಹೇಳಿ, ಯಾರಿಗೆ ಮನುಷ್ಯತ್ವದ ಒಂದು ಹಕ್ಕುಗಳಿದಾವೆ ಅವು ಕಳೆದೋಗ್ತವೆ, ಪಾವರ್ಟಿಯಿಂದ ಬಡತನದಿಂದಲೋ ತಂದೆ ತಾಯಿಗಳ ರಕ್ಷಣೆಯಿಂದಲೋ ಅಥವಾ ಅಬಲೆ ಅಂತ ಹೇಳಿ ಸ್ತ್ರೀನೋ ಸಿಕ್ಕಾಕೊಂಡು ನಳೀತಾರೆ, ಅವ್ರಿಗೆ ಅದನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಂಸ್ಥೆಯನ್ನು ಮಾಡಿ ಇದು ಮೈಸೂರಿನಲ್ಲಿ ಮಕ್ಕಳ ಮನೆ ಅಂತ ಮಾಡಿ ಅಲ್ಲಿ ಹಲವಾರು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಮುಕ್ತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಜೈಲಿನಲ್ಲಿರ್ತಕ್ಕಂಥ ಕೈದಿಗಳು ಕೂಡ ಮನಸ್ಸಿಗೆ ಪರಿವರ್ತನೆಯಾಗಿ ಹೊರಗಡೆ ಬಂದಾಗ ಅವರು ಸಾಮಾನ್ಯವಾದ ನಾಗರಿಕರಾಗಿ ಬಾಳೋದಕ್ಕೆ ಅನುಕೂಲ ಆಗಿ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಾಕೊಂಡು ಮಾಡ್ತಾ ಇದ್ದೀವಿ. ನಂತರ ದಿನಗಳಲ್ಲಿ ಅದೇ ಎಸ್.ಎಂ. ಕೃಷ್ಣ ಅವರು ನನಗೆ ಎಲೆಕ್ಷನ್ಗೆ ಯಾಕೆ ನಿಂತ್ಕೊಳ್ಬಾರ್ದು, ನೀವು ನಮ್ಮ ಪಾರ್ಟಿಗೆ ಸೇರಿ ಅಂತ ಹೇಳಿ ಹೇಳಿದ ಆ ಸಂದರ್ಭದಲ್ಲಿ ಎಲೆಕ್ಷನ್ಗೆ ನಿಂತ್ಕೊಂಡು ಆಯಿತು. ಸಿದ್ದರಾಮಯ್ಯನವರ ವಿರುದ್ಧ ಎಲೆಕ್ಷನ್ ನಿಂತ್ಕೊಂಡು ಸೋತಿದ್ದು ಆಯಿತು. 2 ವರ್ಷ ಆದಮೇಲೆ ಅವರು ಅದೇ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕಾಂಗ್ರೆಸ್ಸಿಗೆ ಬಂದು ನಾನು ಕಾಂಗ್ರೆಸ್ ನಿಂತ್ಕೊಂಡು ಅಂತ ಹೇಳಿದಾಗ ನನಗೆ ಅನೇಕರು ಬಂದು ನನಗೆ ಹೇಳಿದರು, ಅಯ್ಯೋ ನಿಮ್ಮ ಜಾಗ ಹೋಯ್ತು, ನಿಮಗೆ ಎಲ್ಲಿ ಬಂತು, ನಿಮಗೆ ಕಾಂಗ್ರೆಸ್ ಪಕ್ಷ ನಿಮ್ಗೆ ಸ್ಥಾನ ಇಲ್ಲ, ನೀವು ಬಿಟ್ಬಿಡಿ ಹಾಗೆ ಹೀಗೆ ಅಂತ ಎಲ್ಲ ಬೋದು. ನಾನು ಹೇಳಿದ್ದೀನಿ ಅದೆಲ್ಲ ಮುಖ್ಯ, ನಾನು ಎಲ್ಲಿರ್ತೀನೋ ಅಲ್ಲಿ ಇರಬೇಕಾಗಿದೆ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರ ಎಲೆಕ್ಷನಲ್ಲಿ ಅವ್ರಿಗೋಸ್ಕರ ದುಡಿದು 257 ಮತಗಳಲ್ಲಿ ಅವ್ರನ್ನ ಗೆಲ್ಲಿಸಿದಾಗ ಎಷ್ಟು ಸಮಾಧಾನ, ಎಷ್ಟು ಸಂತೋಷ, ಎಂದು ಒಂದು ಸಮರ್ಪಣಾ ಭಾವನೆ ನನಗೆ ಬಂತು ಅಂತ ಹೇಳಿದರೆ ಇದು ಸಾರ್ಥಕ ಆಯಿತು. ಯಾಕೆಂದ್ರೆ ನಾನು ಮಾಡಿದ್ದನ್ನ ಅನೇಕ ಜನರು ಇದು ನಾಟಕವಾ, ಇದು ನಿಜವಾ, ಹೀಗೆ ಮಾಡಬಹುದಾ, 2 ವರ್ಷದಲ್ಲಿ ಪುನಃ ಇವ್ರ ವಿರುದ್ಧ ನಿಂತಿರೋರು ಇದೇ ಪಕ್ಷಕ್ಕೆ ಬಂದಾಗ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಿದಾಗ ಇವ್ರಿಗೆ ಟಿಕೆಟ್ ಕೊಡಬಹುದಾಗಿತ್ತು ಅಂತ ಏನೇನೋ ಕೆಲವು ಬೋಧನೆಗಳೆಲ್ಲ ನಡೆದ ಹಿನ್ನೆಲೆಯಲ್ಲೂ ಕೂಡ ನಾನು ಸತತವಾಗಿ ಅಲ್ಲಿ ಕೆಲಸ ಮಾಡಿ ಅವ್ರು ಗೆದ್ದಾಗ ನಾನು ಒಂದು ಪರೀಕ್ಷೆನಲ್ಲಿ ತೇರ್ಗಡೆ ಆಗಿದ್ದೇನೆ ಅಂತಕ್ಕಂಥ ಒಂದು ಭಾವನೆಯನ್ನು ಪಡೆದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ನಾಡಿನ ಒಬ್ಬ ವಿಶೇಷ ಚೇತನ ಒಂದು ದಿವ್ಯ ಶಕ್ತಿಯ ಮುಂದೆ ಕುಟ್ಕೊಂಡು ನನಗೆ ಅದಕ್ಕೊಂದು ಕರೆ ಬಂತು. ನಾನು ಮೈಸೂರಲ್ಲಿದ್ದೆ, ಕರೆ ಬಂದು ನೀವು ಸೇರಬೇಕು, ನಾಳೆ ನಾಡದಲ್ಲಿ ನಾವು ಯಾವ ಮುಖ್ಯವಾದ ನಿರ್ಧಾರ, ನಿಮ್ಮ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ, ನೀವು ಸೇರಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ಯೋಚನೆ ಮಾಡೋದ್ರಿಂದ ನಾನು ಪಕ್ಷವನ್ನು ಸೇರಿದೆ.
ಬಿಜೆಪಿನಲ್ಲಿ ಇದ್ದೇನೆ. ನಾನು ಪಕ್ಷಾಂತರಿಯಾಗಿ ಅಧಿಕಾರ ಹುಡಿಕೊಂಡು ಹೋಗತಕ್ಕಂಥದ್ದು ವ್ಯವಸ್ಥೆನಲ್ಲ. ಯಾವುದೋ ಒಂದು ಅವಶ್ಯಕತೆ ಇದೆ, ಅವಶ್ಯಕತೆಗೆ ತಕ್ಕಂಥ ಒಂದು ನಮ್ಮ ಸೇವೆಯ ಸಮರ್ಪಣೆ ಆಗ್ತಕ್ಕಂಥ ಸಂದರ್ಭ ಇದು ಅಂತ ಹೇಳಿ ನಾನು ಆ ಪಕ್ಷಕ್ಕೂ ಸೇರಿದ್ದಾಯ್ತು. ಇವತ್ತು ದಿವಸ ನಾನು ಆ ಪಕ್ಷದಲ್ಲಿ ಇದ್ದೇನೆ. ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇವತ್ತಿನ ದಿವಸ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರ್ಬೇಕಾಗ್ತದೆ. ಅವರು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಪಕ್ಷದ ನೀತಿ ನಿರ್ಧಾರಗಳನ್ನು ತೆಗೆದುಕೊಂಡು ಆಯಾ ಸಂದರ್ಭದಲ್ಲಿ ತಮ್ಮ ಮತವನ್ನು ನಿಷ್ಪಕ್ಷಪಾತವಾಗಿ ಆ ಅಗತ್ಯಕ್ಕೆ ತಕ್ಕಂತೆ ಚಲಾಯಿಸಿದರೆ ಈ ದೇಶ ಉಳಿತದೆ.